ಸೊ ಈ ವಿಡಿಯೋದಲ್ಲಿ ನಾನು ಮನಿ ಬ್ಲಾಕ್ಸ್ ಬಗ್ಗೆ ಹೇಳ್ತೀನಿ. ಹಾಗೇನೆ ಡೇ 6 6ನೇ ದಿನದ ಚಾಲೆಂಜ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಬಗ್ಗೆ ಕೂಡ ಶೇರ್ ಮಾಡ್ತೀನಿ. ಅದಕ್ಕೆ ನೀವು ಕೊನೆ ತನಕ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಚಾಲೆಂಜ್. ಆಮೇಲೆ ಮನಿ ಬ್ಲಾಕ್ಸ್ ಬಗ್ಗೆ ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ. ಸೊ ಖಂಡಿತ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕೆ. ನನಗೆ ಹುಷಾರಿಲ್ಲ, ಹಾಗಾಗಿ ನನ್ನ ವಾಯ್ಸು ಲೋ ಅನಿಸ್ಬೋದು, ಎನರ್ಜಿ ಲೋ ಅನಿಸ್ಬೋದು. ಪ್ಲೀಸ್ ಬೇರ್ ವಿತ್ ಮೀ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್. ನನ್ನ ಚಾನೆಲ್ ಸ್ಫೂರ್ತಿ ಬಿ ಇನ್ಸ್ಪೈರ್ಡ್ ವಿತ್ ನಳಿನಿಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಈ ದಿನ 6ನೇ ದಿನ ನಾವು ಚಾಲೆಂಜ್ ಶುರು ಮಾಡಿದ್ದು 6ನೇ ದಿನ. ಇವತ್ತು ನಾನು 6ನೇ ಚಾಲೆಂಜ್ ಹೇಳ್ತೀನಿ. ದಿ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಏನಿದೆ ಅದು 6ನೇ ದಿನದ್ದು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿನ್ನೆ ಪ್ರಾಮಿಸ್ ಮಾಡಿದ್ನಲ್ಲ ಮನಿ ಬ್ಲಾಕ್ಸ್ ಬಗ್ಗೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಮನಿ ಬ್ಲಾಕ್ಸ್ ಅಂತ ಹೇಳಿದ್ರೆ ಏನು? ಸೊ ಅದು ಲಿಟ್ರಲ್ ಮೀನಿಂಗ್ ಮನಿ ಬ್ಲಾಕ್ಸ್ ಅಂತ ಹೇಳಿದ್ರೆ ನಾವು ಇಷ್ಟು ದುಡ್ಡು ಬೇಕು ಅಂತ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಅನ್ಕೊಳ್ಳಿ, ಅಥವಾ ನಾವು ದುಡ್ಡು ರಿಸೀವ್ ಮಾಡಬೇಕು ಅದನ್ನ ರಿಸೀವಿಂಗ್ ಇರುತ್ತಲ್ಲ, ಅದರಲ್ಲಿ ಬ್ಲಾಕ್ಸ್ ಬರುತ್ತೆ. ಸೊ ನಮ್ಗೆ ಏನೇನೋ ಈಗ ಎಷ್ಟೋ ಒಂದು ಫೈನಾನ್ಷಿಯಲಿ ಏನೋ ಒಂದು ಬರ್ತಾ ಇದೆ, ದುಡ್ಡು ನಾವೇನೋ ಅನ್ಕೊಂಡಿರ್ತೀವಿ, ಅಷ್ಟು ಬರ್ಬೇಕು ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಅದು ಬ್ಲಾಕ್ ಆಗುತ್ತೆ. ಸೊ ಇದಕ್ಕೆ ಏನ್ ರೀಸನ್ಸ್? ಓಕೆ, ಸೊ ಇವೆಲ್ಲ ಮನಿ ಬ್ಲಾಕ್ಸ್ ಅಂತ ಹೇಳ್ತಾರೆ. ಇದೇ ರೀಸನ್ಸ್. ಮನಿ ಬ್ಲಾಕ್ಸ್ ಅಂತ ಹೇಳಿದ್ರೆ ಅದು ಬ್ಲಾಕ್ ಮಾಡುತ್ತೆ ನಮ್ಗೆ. ಮನಿ ರಿಸೀವ್ ಮಾಡೋದೇನಿರುತ್ತೆ, ರಿಸೀವಿಂಗ್ ಇದನ್ನ ಬ್ಲಾಕ್ ಮಾಡುತ್ತೆ. ಅದು ರೋಡ್ ಇರುತ್ತಲ್ಲ, ಸೊ ಎಲ್ಲಾ ಕಡೆಯಿಂದ ಬರ್ತಾ ಇರುತ್ತೆ ದುಡ್ಡು ನಮ್ಗೆ. ಸೊ ದುಡ್ಡು ಬರೋದಕ್ಕೆ ಅದು ಹಿಂಗೆ ಬ್ಲಾಕ್ ಆಗುತ್ತೆ, ಬ್ಲಾಕ್ ಮಾಡುತ್ತೆ. ಅದು ಮನಿ ಬ್ಲಾಕ್ಸ್. ಮನಿ ಬ್ಲಾಕ್ಸ್ ಬೇರೆಯವರಿಂದ ಆಗಲ್ಲ. ಸೊ ನಾವು ಅನ್ಕೋತೀವಿ ಏನೇನೋ ಕಾರಣ, ಹೊರಗಡೆ ಇರೋ ಕಾರಣ ಹುಡುಕ್ತಿವಿ ನಾವು. ಯಾಕೆ ನಾನು ಅನ್ಕೊಂಡಾಗೆ ನಾನು ಅಷ್ಟೊಂದು ದುಡ್ಡು ಮಾಡಕ್ ಆಗ್ತಾ ಇಲ್ಲ, ಏನ್ ರೀಸನ್ಸ್ ಇರ್ಬೋದು ಅಂತ ನಾವು ಹೊರಗಡೆ ಹುಡುಕ್ತಿವಿ ರೀಸನ್ಸ್ ನ, ಕಾರಣಗಳನ್ನ. ಆದ್ರೆ ಅದು ನಮ್ಮಲ್ಲೇ ಇರುತ್ತೆ. ಆ ಕಾರಣ ನಾವೇನೆ. ಸೊ ಅದೇನು ಅಂತ ನಾನು ಇವತ್ತು ಹೇಳ್ತೀನಿ. ಓಕೆ, ಸೊ ಮನಿ ಬ್ಲಾಕ್ಸ್ ಎನರ್ಜೆಟಿಕ್. ಸೊ ನಾನು ಹೇಳ್ದಂಗೆ ಎಲ್ಲಾನು ಎನರ್ಜಿ ಅಲ್ವಾ ಈ ಯೂನಿವರ್ಸ್ ಅಲ್ಲಿ. ಈಗ ಪ್ರತಿಯೊಂದು ಲಿವಿಂಗ್ ಬೀಯಿಂಗ್ಸ್, ನಾನ್ ಲಿವಿಂಗ್ ಬೀಯಿಂಗ್ಸ್ ಎಲ್ಲಾನು ಎನರ್ಜಿ. ಹಾಗೆ ಮನಿ ಬ್ಲಾಕ್ಸ್ ಕೂಡ ಎನರ್ಜಿ. ಇದು ಎನರ್ಜೆಟಿಕ್, ಮತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಸೊ ಅದು ಫಿಸಿಕಲಿ ಹೇಗೆ ನಮ್ಮ ಬಿಹೇವಿಯರ್ಸ್ ತರ, ನಾವು ಹೇಗೆ ನಾವು ಬಿಹೇವ್ ಮಾಡ್ತೀವಿ ಆ ರೀತಿಯಾಗಿ ಬರುತ್ತೆ, ಅದು ಕಾಣಿಸ್ಕೊಳುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ನಮ್ಮ ಮನಿ ಬ್ಲಾಕ್ಸ್ ಹೇಗೆ ಬರುತ್ತೆ ಅಂತ? ಯಾಕೆ ಗೊತ್ತಾಗೋದಿಲ್ಲ, ಹೇಗೆ ಗೊತ್ತಾಗುತ್ತೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ತುಂಬಾನೇ ಸೂಕ್ಷ್ಮವಾಗಿರುತ್ತೆ ಅದು. ಸೊ ಮನಿ ಬ್ಲಾಕ್ಸ್ ಏನಿರುತ್ತೆ ನಿಮ್ಗೆ ತುಂಬಾ ಸಟಲ್ ಆಗಿರುತ್ತೆ, ಸೂಕ್ಷ್ಮ ರೀತಿಯಲ್ಲಿ ಇರುತ್ತೆ. ನಿಮ್ಗೆ ಗೊತ್ತೇ ಆಗಲ್ಲ, ನಿಮ್ಮ ಆಕ್ಷನ್ಸ್ ಇದೆಯಲ್ಲ ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಬಿಹೇವಿಯರ್ ಮನಿ ಬ್ಲಾಕ್ಸ್ ಬಿಹೇವಿಯರ್ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ತುಂಬಾ ಚಿಕ್ಕದಾಗಿ ತುಂಬಾ ಸೂಕ್ಷ್ಮವಾಗಿರುತ್ತೆ, ಹಾಗಾಗಿ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಇದೇನ್ ಮಾಡುತ್ತೆ, ಈ ಮನಿ ಬ್ಲಾಕ್ಸ್ ನಮ್ಗೆ ರಿಸೀವ್ ಮಾಡೋದಕ್ಕೆ, ದುಡ್ಡು ನಮ್ಗೆ ನಮ್ಮ ಇದ್ರೊಳಗೆ ಬರ್ಲಿಕ್ಕೆ, ರಿಯಾಲಿಟಿಗೆ ನಮ್ಮ ಹತ್ರ ಬರ್ಲಿಕ್ಕೆ, ನಮ್ಮ ದುಡ್ಡು ಏನಿದೆ ಅದು ಬರ್ಲಿಕ್ಕೆ ಅದು ಅಡೆತಡೆ ಮಾಡುತ್ತೆ, ಅದು ಬ್ಲಾಕ್ ಮಾಡುತ್ತೆ. ಸೊ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತೀನಿ, ನಂದೇ ಎಕ್ಸಾಂಪಲ್ಸ್ ಹೇಳ್ತೀನಿ. ಸೊ ನನಗೆ ಫಸ್ಟಿಗೆ ನಾ ಏನ್ ಅನ್ಕೊಂಡಿದ್ದೆ, ನನಗೇನು ಬ್ಲಾಕ್ಸ್ ಇಲ್ಲ, ಮನಿ ಬ್ಲಾಕ್ಸ್ ಇಲ್ಲೇ ಇಲ್ಲ ನನ್ಗೆ. ನಾನ್ ಯಾವತ್ ಅನ್ಕೊಂತೀನಿ, ಯಾರು ಹೇಳಿದ್ರೆ ನಿಮ್ಗೆ ಕೇಳಿ, ನನಗ್ ಬರ್ತಿರೋ ದುಡ್ಡು ಬೇಡ ಅಂತ ಯಾರು ಅನ್ಕೋತಾರೆ ಅಲ್ವಾ? ಸೊ ಹಂಗ ಅನ್ಕೊಳಲ್ಲ, ನನ್ಗೇನ್ ಮನಿ ಬ್ಲಾಕ್ಸ್ ಇಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ನನ್ ತಪ್ಪಾಯ್ತು, ಐ ವಾಸ್ ರಾಂಗ್. ಮನಿ ಬ್ಲಾಕ್ಸ್ ಇತ್ತು, ನಾನು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಗೊತ್ತಾಯ್ತು. ಮೇನ್ ಮನಿ ಬ್ಲಾಕ್ ಏನಂತ ಹೇಳಿದ್ರೆ, ನಾವೇ ಬಿಹೇವ್ ಮಾಡ್ತೀವಿ, ಬಿಹೇವಿಯರ್ಸ್ ಇದೆಯಲ್ಲ ಅದನ್ನ ನಾವು ನೋಡಿದ್ರೆ ಬಿಹೇವಿಯರ್ ಇಂದ ನಮ್ಗೆ ಇಲ್ಲಿ 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 ಈ ರೀಸನ್, ಇದು ಎಲ್ಲ ಮನಿ ಬ್ಲಾಕ್ಸ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಮೊದಲನೇದು ಏನಂತ ಹೇಳಿದ್ರೆ, ನಾನ್ ಅಬ್ಸರ್ವ್ ಮಾಡಿದ್ದು ನಂದು ಮೇನ್ ಮನಿ ಬ್ಲಾಕ್ ಏನಂತ ಹೇಳಿದ್ರೆ, ಯಾವ್ದಾದ್ರು ನಾನು ಆಫರ್ಸ್ ಏನೋ ಮಾಡ್ತೀನಿಲ್ಲ ಕೆಲವೊಂದು. ನಿಮ್ಗೆ ಗೊತ್ತಿದೆಯಲ್ಲ, ನಾನು ಸೈಕಾಲಜಿಸ್ಟ್ ಮತ್ತೆ ಕೋಚ್, ಎಮೋಷನಲ್ ವೆಲ್ ಬೀಯಿಂಗ್ ಕೋಚ್, ಮತ್ತೆ ರೇಖಿ, ಎಷ್ಟೊಂದೆಲ್ಲ ಮಾಡ್ತೀನಿ. ಸೊ ಆಫರ್ಸ್ ಇರ್ಬೋದು ಅಥವಾ ಏನಾದ್ರೂ ಇರ್ಬೋದು, ನಂದು ಇದ್ರ ಬಗ್ಗೆ ನಾನು ಪ್ರಮೋಟ್ ಮಾಡ್ಲಿಕ್ಕೆ ಪೋಸ್ಟ್ ಹಾಕ್ತೀನಲ್ಲ, ಅದನ್ನ ಡಿಲೇ ಮಾಡ್ತೀನಿ, ಇಲ್ಲ ಅವಾಯ್ಡ್ ಮಾಡ್ತೀನಿ. ಸೊ ಯಾಕೆ ಅವಾಯ್ಡ್ ಮಾಡ್ತೀನಿ? ಸೊ ಏನ್ ಅನ್ಕೋತೀನಿ ಅಂದ್ರೆ, ನನ್ಗೆ 2 ಮಕ್ಳಿವೆ, ನಾನು ಮದರ್, ನಾನು ಫಸ್ಟ್ ತಾಯಿ, ಮತ್ತೆ ಮನೇಲಿ ನೋಡ್ಕೋಬೇಕು, ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಸೆಲ್ಫ್ ಎಂಪ್ಲಾಯ್ಡ್ ಆದೆ. ಸೊ ನಾನು ಮುಂಚೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದ ತಕ್ಷಣ ನಾನು ರಿಸೈನ್ ಮಾಡಿದೆ. ಯಾಕೆ, ಮಕ್ಕಳೆಲ್ಲ ಆದ್ಮೇಲೆ ಫೋಕಸ್ ಮಾಡೋಣ ಮನೆಗೆ ಜಾಸ್ತಿ ಅಂತ. ಸೊ ನಾನು ಏನ್ ಅನ್ಕೋತೀನಿ, ಓಕೆ ನನ್ ಫೋಕಸ್ ಎಲ್ಲ ನನ್ ಮಕ್ಳು, ಮನೆ ನೋಡ್ಕೊಳ್ಳೋದು. ಸೊ ನಾನು ಈಗ ಈ ತರ ಎಲ್ಲ ಪೋಸ್ಟ್ ಮಾಡ್ಬಿಟ್ರೆ ಜಾಸ್ತಿ ಜನ ಎನ್ರೋಲ್ ಮಾಡಿದ್ರು, ಏನೋ ಆಯ್ತು ಅಂದ್ರೆ ನನಗೆ ಟೈಮೇ ಸಿಕ್ಕಲ್ಲ.
ಅದೆಲ್ಲ ಮಾಡ್ಕೊಳಕ್ಕೆ ಟೈಮ್ ಸಿಕ್ಕಲ್ಲ. ಇಲ್ಲ ಅಂದ್ರೆ ನನ್ಗೆ ಇವ್ರದ್ದು ಫಸ್ಟ್ ಪ್ರಿಫರೆನ್ಸ್ ಏನ್ ಕೊಡ್ತಿದ್ದೀನಿ ನನ್ನ ಫ್ಯಾಮಿಲಿಗೆ, ಅದೆಲ್ಲ ಸೆಕೆಂಡ್ ಆಗ್ಬಿಡುತ್ತೆ. ಸೊ ಈ ತರ ಎಲ್ಲ ತಲೆಲಿರುತ್ತೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಅದ್ ನಂಗೆ ಗೊತ್ತಿಲ್ಲ, ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನಂಗೆ ಗೊತ್ತಿಲ್ದಲ್ಲ ನಾನು ಡಿಲೇ ಮಾಡ್ತೀನಿ, ನಾಳೆ ಬೇಡ ನಾಡಿದ್ ಬೇಡ, ಪ್ರೋಕ್ರಾಸ್ಟಿನೇಷನ್. ಸೊ ಬಟ್ ಯಾಕೆ ಮಾಡ್ತೀನಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ವರ್ಕ್ ಮಾಡಿದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡಿ ನಾನು ಮಾಡಿದೆ. ಅದನ್ನ ಹಾಗೆ ಗೊತ್ತಾಗಲ್ಲ ನಿಮ್ಗೆ ಮನಿ ಬ್ಲಾಕ್ಸ್ ಹಾಗೆ ನಿಮ್ಗೆ ಈಸಿಯಾಗಿ ಕಾಣಿಸಲ್ಲ. ಕೆಲವೊಂದು ಒಂದೆರಡು ಕಾಣಿಸ್ಬಹುದು. ಸೊ ಅದಕ್ಕೆ ನಾನು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್, ನನ್ಗೆ ಏನೇನು ಮನಿ ಬ್ಲಾಕ್ಸ್ ಅಂತ ಹೇಳ್ತೀನಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ, ನೀವು ರಿಲೇಟ್ ಮಾಡ್ಕೋಬಹುದು ಕೆಲವೊಂದು. ಹಾಗೆ ಮುಂದೆ ನಾನು ಕೆಲವೊಂದು ಕೇಳ್ತೀನಿ ಕ್ವಶನ್ಸ್, ಅದನ್ನು ಹೇಳ್ತೀನಿ. ಜನರಲ್ ಮನಿ ಬ್ಲಾಕ್ಸ್ ಏನೇನು ಲಕ್ಷಣಗಳು, ಸಿಂಪ್ಟಮ್ಸ್ ಅಂತ ಹೇಳ್ತೀನಿ. ಅದರಿಂದ ನಿಮ್ಗೆ ಐಡಿಯಾ ಬರುತ್ತೆ ನಿಮಗೆ ಮನಿ ಬ್ಲಾಕ್ಸ್ ಇದೆಯೋ ಇಲ್ಲ ಅಂತ. ಸೊ ಇದು ಒಂದು ರೀಸನ್ ನನ್ ಮನಿ ಬ್ಲಾಕ್, ಇದು ಬಿಹೇವಿಯರ್. ಸೊ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಆ ಕೆಲವೊಂದ್ಸಲ ನಾನು ಆ ಜಾಸ್ತಿ ಆ, ಇದು ಸಿಕ್ಕ್ರೆ, ಜಾಸ್ತಿ ಅರ್ನ್ ಮಾಡಿದ್ರೆ ಟ್ಯಾಕ್ಸ್ ಜಾಸ್ತಿ ಕಟ್ಬೇಕಾಗುತ್ತೆ ಅಂತ ಅದು ಒಂದು ತಲೆಯಲ್ಲಿರುತ್ತೆ. ಅದರಿಂದ ನಾನು ಏನ್ ಮಾಡ್ತೀನಿ, ನಾನು ಕೆಲವೊಂದ್ಸಲ ನನ್ನ ಫೀಸ್ ಜಾಸ್ತಿ ಮಾಡೋದೇ ಆಗ್ಲಿ, ಫೀಸ್ ಮಾಡಿದ್ರೆ ಇರ್ಲಿ ಬಿಡು ಏನಂತೆ, ಹೇಗಿದ್ರು ಜಾಸ್ತಿ ಜಾಸ್ತಿ ಬಂದು ಇನ್ಕಮ್ ಜಾಸ್ತಿ ಆದಂಗೆ ಜಾಸ್ತಿ ಟ್ಯಾಕ್ಸ್ ಕಟ್ಬೇಕು, ಅದು ತಲೆಯಲ್ಲಿ ನಡೀತಿರುತ್ತೆ. ಅದರಿಂದ ಏನಾಗುತ್ತೆ, ನಾನು ಹೇಳಿದ್ರೆ ತಲೆಯಲ್ಲಿ ಇಟ್ಕೊಂಡು ಇದು ಮಾಡ್ತಾ ಇದ್ರೆ ಯೂನಿವರ್ಸಿಗೆ ಏನ್ ಸಿಗ್ನಲ್ ಹೋಗುತ್ತೆ, ಸೊ ಇವಳಿಗೆ ಜಾಸ್ತಿ ದುಡ್ಡು ಬೇಡ, ಇವಳಿಗೆ ದುಡ್ಡು ಬೇಡ, ಯಾಕಂದ್ರೆ ದುಡ್ಡು ಜಾಸ್ತಿ ಆಯ್ತು ಅಂದ್ರೆ ಟ್ಯಾಕ್ಸ್ ಅದು ಇದು ಏನೇನೋ ರೀಸನ್ಸ್ ಹೇಳಿ ಬೇಡ ಅಂತಿದಲ್ಲ, ಅದಕ್ಕೆ ಓಕೆ ಇವಳಿಗೆ ಜಾಸ್ತಿ ದುಡ್ಡು ಬೇಡ, ಇವಳಿಗೆ ಕೊಡಲ್ಲ ಅಂತ ಯೂನಿವರ್ಸ್ ತಿಳ್ಕೊಳುತ್ತೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ನಂದು ಮೇನ್ ಇದು ಏನ್ ಪರ್ಪೋಸು ಸೈಕಾಲಜಿಸ್ಟ್ ಆಗ್ಲಿಕ್ಕೆ, ಯಾಕಂದ್ರೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು ನಾನು, ಇಂಜಿನಿಯರ್ ಮತ್ತೆ ಟೀಚಿಂಗ್ ಅಲ್ಲಿ ಇದ್ದವಳು. ಇದು ಮೇನ್ ಸೈಕಾಲಜಿಸ್ಟ್ ಮತ್ತೆ ಈ ತರ ಕೋಚಿಂಗ್ ಇದಕ್ಕೆ ಬರ್ಲಿಕ್ಕೆ ಮೇನ್ ಪರ್ಪೋಸ್ ನಂದೇನು ಅಂದ್ರೆ, ಆದಷ್ಟು ಜಾಸ್ತಿ ಜನಗಳಿಗೆ ನಾನು ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದು. ಸೊ ನನ್ನ ತಲೆಯಲ್ಲಿ ಇದಿರೋದ್ರಿಂದ ನಾನೇನು ಸಹಾಯ ಹೆಲ್ಪ್ ಮಾಡೋದು ಅಂದ್ರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ದಲೆ ಮಾಡೋದು ಅಂತ ನಿಮ್ಗೆ ಗೊತ್ತಲ್ಲ. ಚಾರಿಟಿ ಅಥವಾ ಸರ್ವಿಸ್ ಮಾಡೋದು ಅಂತ ಹೇಳಿದ್ರೆ ನಮ್ ತಲೆಯಲ್ಲಿ ಏನಿರುತ್ತೆ, ನಾವು ದುಡ್ಡು ಇಸ್ಕೊಂಡ್ಬಿಟ್ರೆ ನಾವು ಸರ್ವಿಸ್ ಮಾಡಲ್ಲ, ಮಾಡ್ತಾ ಇಲ್ಲ. ಸೊ ನನ್ಗೆ ಇದು ದುರಾಸೆ ಬಂದ್ಬಿಡ್ತೇನೋ, ಈಗ ಜಾಸ್ತಿ ಪ್ರೈಸ್ ಜಾಸ್ತಿ ಮಾಡಿದೆ, ನಂದು ಫೀಸ್ ಏನಾದ್ರು ಜಾಸ್ತಿ ಮಾಡ್ಬೇಕು ಅಂದಾಗ ಓಕೆ ನಾನು ಗ್ರೀಡಿ ಅನಿಸ್ತೇನೋ, ಜನಗಳಿಗೆ ಇವ್ರು ಗ್ರೇಡಿ ಅಂತ ಅನ್ಕೋತಾರೇನೋ. ಆಮೇಲೆ ನಾ ಹೆಲ್ಪ್ ಮಾಡ್ಬೇಕು ಅಂತಿದ್ದೀನಿ, ನಾನು ಅವ್ರ ಹತ್ರ ದುಡ್ಡು ಇಸ್ಕೊಂಡ್ರೆ ಅದು ಕೌಂಟರ್ ಆಗಲ್ವಾ, ಇದು ಇದಾಗೋದಿಲ್ವಾ. ಸೊ ಇದೆಲ್ಲ ತಲೆಯಲ್ಲಿ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ನನಗೆ ಈಗ ಎದುರುಗಡೆ ಅವ್ರಿಗೆ ದುಡ್ಡು ಕೇಳೋದಕ್ಕೆ ಮಾಡೋದಕ್ಕೆ ಅದಕ್ಕೆ ಸಂಕೋಚ, ಹೆಸಿಟೇಷನ್ ಅದೆಲ್ಲ ಆಗುತ್ತೆ. ಸೊ ಇದೆಲ್ಲ ನಂಗೆ ಸ್ಟಾರ್ಟಿಂಗ್ ಅದು ತುಂಬಾ ಜಾಸ್ತಿ ಆಗ್ತಿತ್ತು. ಏಕೆಂದ್ರೆ ನಾನು ಸೆಲ್ಫ್ ಎಂಪ್ಲಾಯ್ಡ್ ಅಲ್ಲ. ಸ್ಟಾರ್ಟಿಂಗ್ ನಾನು ಅಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದೆ, ಆರಾಮಾಗಿ ಅಕೌಂಟ್ ಅಲ್ಲಿ ದುಡ್ಡು ಬರ್ತಾ ಇತ್ತು, ನಾನು ಟೀಚಿಂಗ್ ಓದಿಲ್ಲ, ಏನೇನು ನನ್ನ ದೈನಿಕ ಕೆಲಸಕ್ಕೆ ಬರ್ತಾ ಇತ್ತು ಅಲ್ವಾ. ಅವಾಗೇನು ಅನಿಸ್ತಿರ್ಲಿಲ್ಲ ಅಲ್ವಾ, ಇದು ಸೇಮ್ ಅಲ್ವಾ, ಅದೇ ಕೆಲಸ ಮಾಡ್ತಿದ್ದೀನಿ. ಹಾಗೇನೆ ನಾನು ಎಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಸ್ಟಡಿ ಮತ್ತು ಹೊಸದಾಗೆಲ್ಲ MA ಸೈಕಾಲಜಿ ಮಾಡಿದೆ, ಓಕೆ ಟೆಕ್ ಮಾಡಿದ್ದೆ. ಬಟ್ ಸ್ಟಿಲ್ ನಾನು ಟೆಕ್ ಮಾಡ್ಬಿಟ್ಟು ಇವೆಲ್ಲ ಮಾಡಕ್ಕಾಗಲ್ಲಲ್ಲ, ಇದಕ್ ಬೇಕಲ್ಲ ನನಗೆ ನಾಲೆಡ್ಜ್, ಕೋಚಿಂಗ್ ಮತ್ತೆ ಸೈಕಾಲಜಿ ರಿಲೇಟೆಡ್. ಅದಕ್ಕೆ MA ಸೈಕಾಲಜಿ ಮಾಡಿದೆ. ಆಮೇಲೆ ಎಷ್ಟೊಂದು ಕೋಚಿಂಗ್ ಕೋರ್ಸಸ್ ಮಾಡಿದೆ, ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದೆಲ್ಲ ಯೋಚನೆ ಮಾಡಕ್ ಶುರು ಮಾಡಿದೆ, ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ, ಮನಿ ಇನ್ವೆಸ್ಟ್ ಮಾಡಿದ್ದೀನಿ, ಆಮೇಲೆ ಇದು ಟೈಮ್ ಇವೆಲ್ಲ ಓದ್ಲಿಕ್ಕೆ ಮಾಡ್ಲಿಕ್ಕೆ. ಸೊ 2 ವರ್ಷ ಅಲ್ಲಿ, 1 ವರ್ಷ ಇಲ್ಲಿ, ಸೊ 3 ವರ್ಷನಾದ್ರೂ ಮಿನಿಮಮ್ ನಾನು ಸೀರಿಯಸ್ ಆಗಿ ಓದಿದ್ದೀನಿ, ನಾಲೆಜ್ ಗೇನ್ ಮಾಡ್ಲಿಕ್ಕೆ ಎನರ್ಜಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇದೆಲ್ಲ ಹೇಳ್ಕೊಂಡು ನಾನು ನಂದಿದ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವು ಈಗೆಲ್ಲ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ, ಯಾಕೆ ದುಡ್ಡು ಇಸ್ಕೊತೀಯಾ, ದುಡ್ಡು ಇಸ್ಕೊಂಡ್ರೆ ನೀನು ದುರಾಸೆ ಅನ್ಸಲ್ವಾ, ಅದೆಲ್ಲ ಇದ್ದಾಗ ನಾನು ಯಾಕೆ ಯಾಕೆ ದುರಾಸೆ ಅನ್ಸಲ್ಲ, ಯಾಕೆಂದ್ರೆ ನಾನು ಟೈಮ್, ಎನರ್ಜಿ, ಎಫರ್ಟ್ ಇದೆಲ್ಲ ಹಾಕಿದೀನಿ, ಮನಿ ಕೂಡ ಹಾಕಿದೀನಿ ನಾನು ಸ್ಟಡಿ ಮಾಡ್ಲಿಕ್ಕೆ, ಇದೆಲ್ಲ ನಾಲೆಜ್ ಗೇನ್ ಮಾಡ್ಲಿಕ್ಕೆ. ಸೊ ಇದಕ್ಕೆಲ್ಲ ಇದು ಮಾಡಿದೀನಿ. ಹಾಗಾಗಿ ನಾನು ನಂದು ಮತ್ತೆ ಇವ್ರು ಕೋಚಿಂಗ್ ಮಾಡ್ಲಿಕ್ಕೂ, ನಾನು ಏನ್ ಇದ್ ಮಾಡ್ಲಿಕ್ಕೂ ನಾನು ಟೈಮ್ ಇನ್ವೆಸ್ಟ್ ಮಾಡ್ತೀನಲ್ಲ. ಸೊ ಹಾಗಾಗಿ ಇದೆಲ್ಲ ನಾನು ಅದನ್ನ ನಾನು ಲಾಯರ್ ತರ, ಸೊ ಇದು ಜಸ್ಟಿಫೈ ಮಾಡ್ಕೊತಾ ಇದ್ದೀನಿ. ಸೊ ಅದೆಲ್ಲ ರೀಸನ್ ಕೊಟ್ಟಾದ್ಮೇಲೆ ನಂದು ರೀಸನಿಂಗ್ ಮೈಂಡ್, ಓಕೆ. ಸೊ ಎಷ್ಟೊಂದ್ ಜನಕ್ಕೆ ಹಾಗೆ ಇರುತ್ತೆ, ನಿಮ್ ಲಾಜಿಕಲ್ ರೀಸನ್ಸ್ ಕೊಟ್ಟು ರೀಸನ್ ಇದ್ ಮಾಡಿದ್ರೆ ಅದನ್ನು ಹೆಲ್ಪ್ ಆಗುತ್ತೆ. ಸೊ ಇದು ನನ್ನ ಕೆಲವೊಂದು ಮನಿ ಬ್ಲಾಕ್ಸ್. ಸೊ ಹೀಗೆ ಎಲ್ಲ ಇದಾಗ್ಬಿಟ್ಟು ನನಗೆ ಏನಾಗ್ತಾ ಇತ್ತು ಅಂತಂದ್ರೆ, ಅವಾಗ ಏನಾಗುತ್ತೆ ಅಂದ್ರೆ ನಾನೇ ವೈಬ್ರೇಷನ್ ಕೊಡ್ತೀನಿ, ನಾನೇ ಸಿಗ್ನಲ್ ಕೊಡ್ತಿದ್ದೀನಿ ಯೂನಿವರ್ಸಿಗೆ. ಯಾಕಂದ್ರೆ ಜಾಸ್ತಿ ಕ್ಲೈಂಟ್ಸ್ ಕಳಿಸ್ಬೇಡ, ಜಾಸ್ತಿ ಜಾಸ್ತಿ ಬಂದಷ್ಟು ನಾನು ಜಾಸ್ತಿ ಟ್ಯಾಕ್ಸ್ ಕಟ್ಬೇಕಾಗತ್ತೆ, ಆಮೇಲೆ ನಾನು ಗ್ರೀಡಿ ಅನ್ಕೋತಾರೆ ಜನ, ಹೀಗೆಲ್ಲ ಇದ್ದು ನಾನು ಅದೇ ಸಿಗ್ನಲ್ ಕೊಡ್ತಾ ಇದ್ದೆ. ಅದೇನಾಗುತ್ತೆ, ಸೊ ನಾನು ಸ್ಟ್ರಗಲ್ ಮಾಡಕ್ ಶುರು ಮಾಡಿದೆ, ಯಾಕೆ ಕ್ಲೈಂಟ್ಸ್ ಯಾಕೆ ಬರ್ತಾ ಇಲ್ಲ ಅಂತ. ಸೊ ಕೂತ್ಕೊಂಡು ನಾನು ಈಗ ಈಗ ಡಾಕ್ಟರ್ ಕೂಡ ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ, ಹಾಗೆ ನಾನು ಕೋಚ್ ಹತ್ರ ಹೋದೆ. ಸೊ ಕೋಚಸ್ ಹತ್ರ ಹೋಗಿ ನಾನು ಮನಿ ಬ್ಲಾಕ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು
ಮಾಡಿದಾಗ ಗೊತ್ತಾಯ್ತು, ಓಕೆ ನನ್ನ ಹತ್ರನೂ ಇದೆ, ಹಿಂಗೆಲ್ಲ ಇದೆ, ಮನಿ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಇವೆಲ್ಲ ಬ್ಲಾಕ್ಸ್ ಆಗಿದೆ ಅನ್ನೋದು ನನಗೂ ರಿಯಲೈಸ್ ಆಯ್ತು. ಸೊ ಹೀಗೆ, ಸೊ ಈ ತರನೂ ಇದೆ. ನಿಮ್ಗೆ ಎಷ್ಟು ಜನಕ್ಕೆ ಅನ್ಸುತ್ತೆ ಮನಿ ಬ್ಲಾಕ್ಸ್ ಇದೆ ಅಂತ? ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಓಕೆ, ನನಗೆ ತಿಳಿಸಿ ಕಮೆಂಟ್ಸ್ ಅಲ್ಲಿ. ಹಾಗೆ ನಿಮ್ಗೆ ಎಲ್ಲಾರ್ಗೂ ಒಂದ್ ಸ್ವಲ್ಪ ಡಿಗ್ರಿ ಇದ್ದೇ ಇರುತ್ತೆ. ಸೊ ಎಕ್ಸಾಂಪಲ್, ನಾನು ಕೆಲವೊಂದು ಎಕ್ಸಾಂಪಲ್ಸ್ ಬೇರೆ ಜನರಲ್ ಆಗಿ ಹೇಳ್ತೀನಿ. ಸೊ ನೀವು ಇಷ್ಟು ಎಕ್ಸಾಂಪಲ್ಸ್ ಅಲ್ಲಿ ಯಾವ್ದು ನಿಮ್ಗೆ ಹೌದು, ಎಸ್ ನನಗೆ ಇದಿದೆ ಅಂತ ಅನ್ಸುತ್ತೆ, ಅದನ್ನೆಲ್ಲ ನನಗೆ ನಂಬರ್ ಪ್ರಕಾರ ಹೇಳಿ. ಇದು ಫಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನೀವು ಯಾರಿಗೋ ಮನೆ ದುಡ್ಡು ಕೊಟ್ಟಿರ್ತೀರಾ, ಇನ್ನೇನೋ ಕೊಟ್ಟಿರ್ತೀರಾ. ಸೊ ನಿಮ್ಗೆಲ್ಲ ಯಾವ್ದೋ ಕಡೆಯಿಂದ ದುಡ್ಡು ಬರ್ಬೇಕಾಗಿರುತ್ತೆ, ಬಟ್ ನೀವು ಕೇಳೋದೇ ಇಲ್ಲ. ಯಾಕೆ ಕೇಳೋದಿಲ್ಲ ಅಂದ್ರೆ, ಅಯ್ಯೋ ನಾನು ಖುಷಿ ಅನ್ಕೊಂಡ್ಬಿಟ್ರೆ, ತುಂಬಾ ಒತ್ತಾಯ ಮಾಡಿ ಫೋರ್ಸ್ ಮಾಡ್ತಿದ್ದೀನಿ, ಇದೇನು ಬರೀ ದುಡ್ಡು ದುಡ್ಡು ಅಂತ ಅನ್ಕೋತಾರೆ ಅಂತ ಅನ್ಕೊಂಡ್ಬಿಟ್ರೆ ಅಂತ ನೀವು ಕೇಳೋದಿಲ್ಲ. ಅದು ಒಂದು ಬ್ಲಾಕ್, ನಂಬರ್ 1. ಸೆಕೆಂಡು, ನೀವು ಇನ್ಕಮ್ ಗೋಲ್ಸ್ ಮತ್ತೆ ಟಾರ್ಗೆಟ್. ಸೊ ಗೋಲ್ ಇಷ್ಟು, ನಾನು ಈಗ ತಿಂಗಳಿಗೆ ಇಷ್ಟು ನಾನು ಸೇವ್ ಮಾಡ್ತೀನಿ ಅಥವಾ ಇಷ್ಟು ಅರ್ನ್ ಮಾಡ್ತೀನಿ. ಸೊ ನೀವು ಎಂಪ್ಲಾಯ್ಮೆಂಟ್ ಬೇರೆ ಕಡೆ ಕೆಲಸ ಮಾಡ್ತಿದ್ರಿ ಅಂದ್ರೆ ಮಂತ್ಲಿ ಬಂದೇ ಬರ್ತದೆ ಸ್ಯಾಲ್ರಿ. ಸೊ ನಾನು ಇಷ್ಟು ತಿಂಗಳಿಗೆ ಇಷ್ಟು ನಾನು ಸೇವ್ ಮಾಡ್ತೀನಿ ಅಂತ ಅನ್ಕೊಳ್ಳೋದಕ್ಕೆ ನೀವು ಇದು ಮಾಡ್ತೀರಾ, ಇಲ್ಲ ಸೆಟ್ ಮಾಡಿ ನಿಮ್ಗೆ ಮಾಡ್ಲಿಕ್ಕಾಗಲ್ಲ. ಸೊ ಅದು ಸೆಕೆಂಡ್ ಬ್ಲಾಕ್. ಥರ್ಡ್ ಬ್ಲಾಕು, ನಿಮ್ಮ ಎಬಿಲಿಟೀಸ್, ನಿಮ್ದೇ ಸ್ವತಃ ನಿಮ್ಗೆ ಗೊತ್ತಿರುತ್ತೆ ಏನೇನ್ ಎಬಿಲಿಟೀಸ್ ಇದೆ ಅಂತ. ಅದೆಲ್ಲ ನಿಮ್ಗೆ ಇದೇ ಇರಲ್ಲ, ಕಾನ್ಫಿಡೆನ್ಸೇ ಇರಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಇಲ್ಲ ಇದು ನಾನಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಇಂಪೋಸ್ಟರ್ ಸಿಂಡ್ರೋಮ್ ಅಂತೀವಿ ಅದು. ಸೊ ಅದಿದೆಯಾ? ಅದು 3ನೇ ಬ್ಲಾಕ್. 4ನೇದು, ಬೇರೆಯವ್ರ ಹತ್ರ ಹೆಲ್ಪ್ ಕೇಳೋಕೆ ನೀವು ಸಂಕೋಚ ಮಾಡ್ಕೋತೀರಾ. ಏಕೆಂದ್ರೆ ನಾನೇ ಎಲ್ಲ ಮಾಡ್ತೀನಿ, ಹೆಲ್ಪ್ ಕೇಳಿದ್ರೆ ಕೊಡ್ತಾರೋ ಇಲ್ವೋ. ಸೊ ಬೇರೆ ಬೇರೆ ಏನೇನೋ ಕಾರಣ ಕೊಟ್ಕೊಂಡು ನೀವು ಯಾವುದೇ ಕಾರಣ, ಇದು ಏನಾದ್ರು ಸಪೋರ್ಟ್ ಇರ್ಬೋದು, ಎಮೋಷನಲ್ ಇದು ಇರ್ಬೋದು, ಸಪೋರ್ಟ್ ಇರ್ಬೋದು, ಮನಿ ಸಪೋರ್ಟ್ ಇರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್, ಯಾವುದೇ ರೀತಿ ಸಪೋರ್ಟ್ ಕೇಳೋದಕ್ಕೂ ಹೆಲ್ಪ್ ಕೇಳೋದಕ್ಕೆ ನೀವು ಹಿಂಜರಿತೀರಾ. 4 ಆಯ್ತಲ್ಲ. ಸೊ 5ನೇದು, ನೀವು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ತೀರಾ. ಸೊ ಕಂಪೇರ್ ಮಾಡ್ಕೊಂಡು, ಓಕೆ ಅವ್ರು ಹೀಗ್ ಮಾಡ್ತಾ ಇದ್ರೆ ನಾನು ಕಮ್ಮಿ ಏನೋ ಅಂತ ಅನ್ಕೊಂಡು, ಆ ಕಂಪ್ಯಾರಿಸನ್ ಇಂದ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡು ಅದನ್ನ ನೀವು ಕಾಂಪಿಟೇಟಿವ್ ಆಗಿ ಇಟ್ಕೊಂಡು ಕಾಂಪಿಟೇಷನ್ ಮಾಡ್ಕೊಂಡು ಇದ್ ಮಾಡ್ತೀರಾ. ಅದನ್ನು ಮನಿ ಬ್ಲಾಕ್ ಆಗುತ್ತೆ. ಯಾಕಂದ್ರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಯಾವಾಗ್ಲೂ ಪ್ರಾಬ್ಲಮ್ ಆಗೇ ಆಗುತ್ತೆ ಅಲ್ವಾ. ಬೇರೆಯವ್ರ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳೋದೇ ಸರಿಯಲ್ಲ. ಸೊ 6ನೇದೇನೆ ಅಂತ ಹೇಳಿದ್ರೆ, ಸೊ ನಾನು ಬೇರೆಯವ್ರಿಗೆ ಪ್ರೂವ್ ಮಾಡ್ಬೇಕು, ನಾನು ಎಷ್ಟು ಕೇಪಬಲ್ ಅಂತ, ನಾನು ಎಷ್ಟು ಓದಿ ಅಂತ ಪ್ರೂವ್ ಮಾಡ್ಬೇಕು ಬೇರೆಯವ್ರಿಗೆ ಅಂತಂದು. ಓಕೆ. ಆಮೇಲೆ ಬೇರೆಯವ್ರ ಹತ್ರ 7ನೇದು ಬ್ಲಾಕ್, ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ನೀವು ಹೆಸಿಟೇಟ್ ಮಾಡ್ತೀರಾ, ಭಯ ಪಡ್ತೀರಾ. ಆಮೇಲೆ 8ನೇದು, ನಿಮ್ಮ ಸೆಲ್ಫ್ ವರ್ತು, ನಾನು ಈ ತರ ಅಂತಂದು ಏನೋ ಒಂದು ಅನ್ಕೊಳ್ಳೋದಕ್ಕೆ, ನಾನು ಹೀಗೆ ಅಂತ ನಿಮ್ಗೆ ತೋರಿಸ್ಕೊಳ್ಳೋದಕ್ಕೆ, ನಿಮ್ಗೆ ಇಷ್ಟು ದುಡ್ಡು ಮಾಡಿದ್ರಷ್ಟೇ ನಾನು ಹಾಗೆ, ನನ್ನ ಸ್ಟೇಟಸ್ ಇರುತ್ತೆ, ನಾನು ಇಷ್ಟು ವರ್ಷಕ್ಕೆ ಇಷ್ಟು ಲಕ್ಷನೋ ಇಷ್ಟು ಈ ತರ ಮಾಡಿದ್ರಷ್ಟೇ ನನ್ನ ಸ್ಟೇಟಸ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊಸೈಟಿಲಿ ಅಂತ, ಅದಕ್ಕೆ ಅದನ್ನ ಮಾಡೋದು. ಸೊ ನೆಕ್ಸ್ಟ್, ಐ ಥಿಂಕ್ 8ನೇದೋ ಏನೋ ಇರ್ಬೇಕು, ನನ್ ಕೌಂಟ್ ಮರ್ತೋಯ್ತು. ಸೊ ನೆಕ್ಸ್ಟ್, ತುಂಬಾ ಜಾಸ್ತಿ ಕೆಲಸನೇ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರಷ್ಟೇ ನನ್ಗೆ ಚೆನ್ನಾಗಿ ದುಡ್ಡು ಜಾಸ್ತಿ ಬರುತ್ತೆ ಅಂತ ನಿಮ್ ತಲೆಯಲ್ಲಿ ನಡೀತಿರುತ್ತೆ. ಸೊ ಇವೆಲ್ಲ ಕೆಲವೊಂದು ಎಕ್ಸಾಂಪಲ್ಸ್. ಸೊ ದುಡ್ಡಿನ ಬಗ್ಗೆ ಮನಿ ಬ್ಲಾಕ್ಸ್ ಇವೆಲ್ಲ ಕೆಲವೊಂದು ಎಕ್ಸಾಂಪಲ್ಸ್ ಹೇಳಿದೆ. ಸೊ ಇದ್ರಲ್ಲಿ ಎಷ್ಟು ಮನಿ ಬ್ಲಾಕ್ಸ್ ನಿಮ್ಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಸೊ ಅದನ್ನ ನೀವು ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ಹಾಗೆ ನಿಮ್ಗೆ ಅಟ್ಲೀಸ್ಟ್ 5 ಆದ್ರೂ ಇದ್ದೇ ಇರುತ್ತೆ. ಸೊ ಇದನ್ನು ಸೇರಿಸ್ಕೊಂಡು, ನಾನು ಹೇಳಿದ್ದು ಸೇರಿಸ್ಕೊಂಡು ಅಟ್ಲೀಸ್ಟ್ 5 ಇಲ್ಲ 5 ಸ್ವಲ್ಪ ಡಿಗ್ರಿನಾರು ಇದ್ದೇ ಇರುತ್ತೆ. ಸೊ ಹಾಗಿದ್ರೆ ಏನಂತ ಅಂತ ಹೇಳಿದ್ರೆ, ನಿಮ್ಮ ನರ್ವಸ್ ಸಿಸ್ಟಮ್ ಸೇಫ್ ಫೀಲ್ ಮಾಡ್ಕೊಳ್ಳಲ್ಲ. ಮನಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ದುಡ್ಡು ರಿಸೀವ್ ಮಾಡ್ಕೊಳ್ಳೋಕೆ ಅದು ಸೇಫ್ ಫೀಲ್ ಮಾಡ್ಕೊಳ್ಳಲ್ಲ. ಹಂಗಂದ್ರೆ ಏನಂದ್ರೆ, ಈಗ ದುಡ್ಡು ಬಂದ್ರು ನನ್ನ ಹತ್ರ ಅದು ಸೇಫ್ ಆಗಿರಲ್ಲ, ಸ್ವಲ್ಪ ದಿನ ಇದ್ದು ಅದು ಹೊಟ್ಟೋಗ್ಬಿಡುತ್ತೆ. ಹೇಳ್ತಾರಲ್ಲ, ಲಕ್ಷ್ಮಿ ಚಂಚಲೆ, ಜಾಸ್ತಿ ದಿನ ಯಾರ ಹತ್ರನೂ ಇರಲ್ಲ ಅಂತ. ಹಾಗೆ ಸ್ವಲ್ಪ ದಿನ ಬಂದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ, ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಇದೆಲ್ಲ ತಲೆ ನಡೀತಾ ಇರುತ್ತೆ. ಸೊ ಅದರಿಂದ ಏನ್ ಮಾಡುತ್ತೆ, ನಾವೇ ಸಬಟಾರ್ಜ್ ಮಾಡ್ತೀವಿ, ಸೆಲ್ಫ್ ಸಬಟಾರ್ಜ್. ನಮ್ಗೆ ನಾವು ಸೆಲ್ಫ್ ಸಬಟಾರ್ಜ್ ಮಾಡಿ ಎಕ್ಸ್ಟ್ರಾ ದುಡ್ಡು ಮಾಡ್ಲಿಕ್ಕೆ, ನಾವು ದುಡ್ಡು ಜಾಸ್ತಿ ಮಾಡ್ಬೇಕು ಅನ್ನೋ ಇದನ್ನ ನಾವೇ ಹಾಳು ಮಾಡ್ತೀವಿ. ಈ ಸಾಬಟಾಜ್ ಯಾಕೆ ಬರುತ್ತೆ? ಈ ಮನಿ ಬ್ಲಾಕ್ಸ್ ಇಂದ ಬರುತ್ತೆ. ನಾನು ಹೇಳಿದ್ನಲ್ಲ, ಸೊ ನಾನೊಬ್ಳೆ ನನ್ನ ಬಗ್ಗೆ ಈ ತರ ಅಲ್ಲಿ ಇಲ್ಲಿ ನೋಡಿದಾಗ ಎಲ್ಲ ಓದಿದಾಗ ಅದ್ರ ಬಗ್ಗೆ ಎಲ್ಲ ನನಗಿಲ್ಲ ಮನಿ ಬ್ಲಾಕ್ಸ್ ಅಂತ ಅನ್ಕೊಂಡೆ. ಬಟ್ ಕೋಚ್ ಜೊತೆ ನಾನು ಕೆಲಸ ಮಾಡಿದ್ರೆ, ವರ್ಕ್ ಮಾಡಿದಾಗ ಗೊತ್ತಾಯ್ತು ಮನಿ ಬ್ಲಾಕ್ಸ್ ಇದೆ ಅಂತ. ಸೊ ನಿಮ್ಗೆ ಈ ತರ ಹೆಲ್ಪ್ ಬೇಕಾ, ಮನಿ ಬ್ಲಾಕ್ಸ್ ಇದೆಯೋ ಇಲ್ಲೋ ಅಂತ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ, ಅಕಸ್ಮಾತ್ ಇದೆ ಅಂತಂದ್ರು ನಿಮ್ಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಬೇಕು ಅಂತ ಹೇಳಿದ್ರೆ, ಸೊ DM ಮಾಡಿ ಒಂದು ಬುಕ್ ಮಾಡಿ ಕಾಲ್ ನನ್ನ ಜೊತೆಗೆ, 1 to 1 ಕಾಲ್. ಸೊ ಇದು ಫ್ರೀ. ಓಕೆ, ಫ್ರೀ, ಸ್ವಲ್ಪ ಟೈಮ್, ಓಕೆ, 30 ಮಿನಿಟ್ಸ್ ತನಕ
ಒಂದು ಶಾರ್ಟ್ ಕಾಲ್ ನನ್ನ ಜೊತೆಗೆ ಮಾತಾಡ್ಬೋದು ನೀವು. ಸೊ ಅದರಿಂದ ನಿಮ್ಮ ಮನಿ ಬ್ಲಾಕ್ಸ್ ಡಿಸ್ಕಸ್ ಮಾಡಬಹುದು. ಹಾಗೇನೆ ನಾನು ನಿಮ್ಗೆ ಒಂದಿಷ್ಟು ಇನ್ಸೈಟ್ಸ್ ಕೊಡ್ತೀನಿ, ಇದನ್ನು ಕೊಡ್ತೀನಿ, ಪಾಯಿಂಟರ್ಸ್ ಕೊಡ್ತೀನಿ. ಆ ಮನಿ ಬ್ಲಾಕ್ಸ್ ಹೇಗೆ ರಿಮೂವ್ ಮಾಡೋದು ಅಂತ ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸೊ ಅರ್ಧ ಗಂಟೆ ಶಾರ್ಟ್ ಕಾಲ್ ನೀವು ಬುಕ್ ಮಾಡ್ಬೋದು. ಫ್ರೀ ಕಾಲ್ ಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇದ್ರೆ ನೀವು, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಲಿಂಕ್ಸ್ ಹಾಕಿದ್ದೀನಿ, ಸೋಷಿಯಲ್ ಮೀಡಿಯಾ ಲಿಂಕ್ಸ್. ಅದರಲ್ಲಿ ನಮಗೆ DM ಮಾಡಿ. ಓಕೆ, DM ಮಾಡಿ ನನಗೆ 1-to-1 ಕಾಲ್ ಬುಕ್ ಮಾಡಿ. ಓಕೆ. ಸೊ ಇದು ಮನಿ ಬ್ಲಾಕ್ಸ್ ಬಗ್ಗೆ. ಯಾಕೆ ಹೇಳ್ತಿದ್ನಿ ಮನಿ ಬ್ಲಾಕ್ಸ್ ಬಗ್ಗೆ ಅಂತ ಹೇಳಿದ್ರೆ, ನಿನ್ನೆ ಹೇಳ್ಬೇಕಿತ್ತು ನನಗೆ, ಇದನ್ನಷ್ಟೇ ಸಪರೇಟ್ ಆಗಿ ಫ್ರೆಶ್ ಆಗಿ ಹೇಳೋಣ ಅಂತ ಅನಿಸ್ತು. ಅದಕ್ಕೆ ಇವತ್ತಿನದ್ರಲ್ಲಿ ಹೇಳ್ತಾ ಇದ್ದೀನಿ. ಮನಿ ಮ್ಯಾನಿಫೆಸ್ಟೇಷನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ಮನಿ ಬ್ಲಾಕ್ಸ್ ಬಗ್ಗೆ ಹೇಳಿದೆ. ಸೊ ಇಷ್ಟ ಆಯ್ತಲ್ಲ ಮನಿ ಬ್ಲಾಕ್ಸ್. ಸೊ ಈಗ ನಾನು 6ನೇ ದಿನದ್ದು ಚಾಲೆಂಜ್ ಬಗ್ಗೆ ಹೇಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. 6ನೇ ದಿನದ್ದು ಡೇ 6 ಚಾಲೆಂಜ್ ಏನು ಅಂತ ಹೇಳಿದ್ರೆ, ಸೊ ಡೇ 6 ಪ್ರಾಕ್ಟೀಸ್ ವರ್ಕ್ಸ್ ಲೈಕ್ ಮ್ಯಾಜಿಕ್ ಅಂತ ಹೇಳಿದ್ರೆ, ಮ್ಯಾಜಿಕ್ ನಂತೆ ಕೆಲಸ ಮಾಡುತ್ತದೆ. ಇದು ಡೇ 6 ಪ್ರಾಕ್ಟೀಸ್. ಏನು ಅಂತ ಕುತೂಹಲ ಇದೆಯಲ್ಲ, ಕ್ಯೂರಿಯಾಸಿಟಿ ಇದೆಯಲ್ಲ, ಅಬ್ಸರ್ವ್ ಮಾಡಿರಬಹುದು. ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಇರ್ಬೋದು, ಎಲ್ಲಾದ್ರೂ ಸೋಷಿಯಲ್ ಇದ್ರಲ್ಲಿ, ಐ ಮೀನ್ ಮೀಡಿಯಾದಲ್ಲೋ ಎಲ್ಲಾದ್ರೂ ಓದಿರ್ಬೋದು. ಕೆಲವರು ಸ್ಟಾರ್ಟ್ ಮಾಡಿರ್ತಾರೆ, ತುಂಬಾ ಬಡತನದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ತುಂಬಾ ಶ್ರೀಮಂತರಾಗ್ಬಿಡ್ತಾರೆ. ಕೆಲವ್ರೀಗ ಯಾರೋ ಒಂದೇ ಕಾಲೇಜಲ್ಲಿ ಓದಿರ್ತಾರೆ, ಒಬ್ರು ಒಂದು ಲೆವೆಲ್ ಅಲ್ಲಿ ಇರ್ತಾರೆ, ಇನ್ನೊಬ್ರು ತುಂಬಾ ಶ್ರೀಮಂತರಾಗ್ತಾರೆ. ಸೊ ಅದ್ ಯಾಕೆ ಇಷ್ಟೊಂದು ಇದು, ಕೆಲವರು ಸ್ಟಾರ್ಟ್ ಮಾಡ್ತಾರೆ, ಅವ್ರು ಏನ್ ಮಾಡಿದ್ರು ಏನೂ ಆಗೋದೇ ಇಲ್ಲ. ಕೆಲವ್ರೀಗ ಸಪೋಸ್ ಸುಮಾರು ಜನ ನಾನು ನೋಡಿದೀವಿ, ಫಿಲ್ಮ್ ಆಕ್ಟರ್ಸ್ ಇರ್ತಾರೆ, ಕೆಲವರು ಆಕ್ಟರ್ ಆಗೇ ಉಳ್ಕೊಂಡ್ಬಿಡ್ತಾರೆ. ಬಟ್ ಕೆಲವರು ತುಂಬಾ ದೊಡ್ಡ ಸೂಪರ್ ಸ್ಟಾರ್ಸ್ ಆಗ್ತಾರೆ, ಆಮೇಲೆ ಸೆಲೆಬ್ರಿಟೀಸ್ ಆಗ್ತಾರೆ, ಕೆಲವರು ಪೊಲಿಟಿಕಲ್ ಇದಕ್ಕೆ ಹೋಗ್ತಾರೆ, ಪೊಲಿಟಿಕ್ಸ್ ಹೋಗ್ತಾರೆ. ಸೊ ಚೀಫ್ ಮಿನಿಸ್ಟರ್ಸ್ ಆಗಿದ್ದಾರೆ ಅಲ್ವಾ, ಫಿಲ್ಮ್ ಸ್ಟಾರ್ಸ್ ಎಲ್ಲ ಚೀಫ್ ಮಿನಿಸ್ಟರ್ಸ್ ಆಗಿದ್ದಾರೆ. ಕೆಲವು ತುಂಬಾನೇ ಹಂಬಲ್ ಇದರಿಂದ ಬಂದಿರ್ತಾರೆ, ಅವ್ರು ಪ್ರೆಸಿಡೆಂಟ್ ಆದ್ರು. ಇದಕ್ಕೆಲ್ಲ ನಾವೇನ್ ಹೇಳ್ತೀವಿ, ಒಂದೇ ಹೇಳೋದು, ಓಕೆ ಅವ್ರ ಲಕ್ ಚೆನ್ನಾಗಿದೆ, ಅವರು ಅದೃಷ್ಟವಂತರು. ಸೊ ಅದು ಅದೃಷ್ಟವಂತರು ಲಕ್ ಚೆನ್ನಾಗಿದೆ ಅಂತ ಏನಿದ್ರೆ, ಅದೇ ವರ್ಕ್ಸ್ ಲೈಕ್ ಮ್ಯಾಜಿಕ್. ಸೊ ಏನೋ ಒಂದ್ ಆಗಿರುತ್ತೆ. ಅವ್ರ ಇದನ್ನ ಕೂತ್ಕೊಂಡು ನೀವು ಅವ್ರದ್ದೆಲ್ಲ ಬಯೋಗ್ರಫಿ ಓದಿ, ಪ್ರತಿಯೊಬ್ರು ಏನು ರ್ಯಾಕ್ಸ್ ಟು ರಿಚ್ ಅಂತ ಏನ್ ಹೇಳ್ತೀವಿ, ಹಾಗೆ ಪ್ರತಿಯೊಬ್ರದ್ದು ನನಗೂ ಇಂಟ್ರೆಸ್ಟ್ ಇದೆ. ಬಯೋಗ್ರಫೀಸ್ ಓದೋದ್ರ ಬಗ್ಗೆ ನಂಗೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಏನಕ್ಕಂದ್ರೆ ಪ್ರತಿಯೊಬ್ರದ್ದು ಒಂದು ಅಥೆಂಟಿಕ್ ಸ್ಟೋರಿ ಸಿಗುತ್ತೆ. ಪ್ರತಿಯೊಬ್ರದ್ದು ಲೈಫ್ ಹಿಸ್ಟ್ರಿ, ಎಲ್ಲಿಂದ ಶುರು ಮಾಡಿ ಹೇಗ್ ಫೇಮಸ್ ಆದ್ರು, ಏನೇನ್ ಮಾಡಿದ್ರು, ಎಷ್ಟೊಂದು ಬುಕ್ಸ್ ಕೂಡ ಇದೆ. ಅವಾಗ ನಿಮ್ಗೆಲ್ಲ ಬರುತ್ತೆ, ಹೇಗೆ ನಾವೆಲ್ಲರೂ ಒಂದೇ ತರ ಇದ್ರು ಈಗ ಈ ತರ ಗ್ರೌಂಡ್ ಲೆವೆಲ್ ಇಂದ ಇಲ್ಲಿಂದ ಸಕ್ಸಸ್ಗೆ ಬರ್ಲಿಕ್ಕೆ ಏನು, ಅದೇನು ಅಂತ ಹೇಳಿದ್ರೆ ಮಿಸ್ಸಿಂಗ್ ಲಿಂಕ್, ಒನ್ ಆಫ್ ದಿ ಲಿಂಕ್, ಮಿಸ್ಸಿಂಗ್ ಲಿಂಕ್ ಇದಷ್ಟೇ ಅಂತ ಹೇಳಲ್ಲ, ಎಷ್ಟೊಂದು ಇರುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಗ್ರಾಟಿಟ್ಯೂಡ್. ಸೊ ಏನಕ್ಕಂತ ಹೇಳಿದ್ರೆ, ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವು ಯಾವ್ದು ನಮ್ಮಲ್ಲಿ ಇದೆ, ಯಾವ್ದು ಇದೆಯೋ ನಾವು ನಮ್ಗೆ ಅದ್ರ ಬಗ್ಗೆ ನಾವು ಗ್ರಾಟಿಟ್ಯೂಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ, ಸೊ ಅದರಿಂದ ನಮ್ಗೆ ಸಕ್ಸಸ್ ಅಟ್ರಾಕ್ಟ್ ಮಾಡ್ಬೋದು ನಾವು. ಸೊ ಗ್ರಾಟಿಟ್ಯೂಡ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸಕ್ಸಸ್ ಸಿಕ್ಕದೆ. ಅಂದ್ರೆ ಗ್ರಾಟಿಟ್ಯೂಡ್ ಯಾವಾಗ ಬರುತ್ತೆ ನಮ್ಗೆ, ಸೊ ನಮ್ಗೆ ಆಲ್ರೆಡಿ ಇದೆ ನಮ್ಮ ಲೈಫಲ್ಲಿ ಏನೇನಿದೆ ಅದ್ರ ಬಗ್ಗೆ ಹೌದು ಇದೆ ಅನ್ನೋ ತೃಪ್ತಿ ಇರ್ಬೋದು, ತೃಪ್ತಿ ಮನೋಭಾವ ಇರ್ಬೋದು, ಇಲ್ಲ ಕೃತಜ್ಞತಾ ಭಾವನೆ ಇರ್ಬೋದು, ಏನಾದ್ರೂ ಒಂದಿರ ಸಮಾಧಾನ ಇರ್ಬೋದು, ಈ ತರ ಏನಾದ್ರೂ ಹೆಸರು ಕೊಡ್ಬೋದು. ಅದೆಲ್ಲ ಗ್ರಾಟಿಟ್ಯೂಡ್ ಫೀಲಿಂಗ್. ಸೊ ಅದರಿಂದ ಏನಾಗುತ್ತೆ, ನಮ್ಗೆ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ, ಮಲ್ಟಿಪಲ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೊ ಅದಿಲ್ಲ ಅಂತಂದ್ರೆ, ಕೊರತೆ ಕಡೆ ನೀವು ಫೋಕಸ್ ಮಾಡಿದ್ರೆ ಅದು ಎಳೆಯುತ್ತೆ ನಮ್ಮನ್ನ, ಇನ್ನೂ ಕೆಳಗೆಳೆಯುತ್ತೆ. ಸೊ ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಎನರ್ಜಿ ಅಲ್ವಾ, ಎಲ್ಲ ಎನರ್ಜಿ ಆಗಿರೋದ್ರಿಂದ ಅದರಿಂದ ಏನೂ ಹೆಲ್ಪ್ ಆಗೋದಿಲ್ಲ. ಬರೀ ಕರುಗ್ತಾ ಇದ್ರೆ ಬೇರೆಯವ್ರ ಬಗ್ಗೆ ಜಲಸ್ ಇದ್ರೆ, ಹಾಗೆಲ್ಲ ನೆಗೆಟಿವ್ ಎಮೋಷನ್ಸ್ ನಮ್ಗೆ ಹೆಲ್ಪ್ ಆಗೋದಿಲ್ಲ. ಸೊ ಈಗ ನಿಮ್ಗೆ ಏನಾದ್ರೂ ಸಕ್ಸಸ್ ಬೇಕು, ಯಾವುದೇ ಇರ್ಬೋದು ಅದು, ಇದರ ನಿಮ್ ಜಾಬ್ ಇರ್ಬೋದು, ವರ್ಕ್ ಆಪರ್ಚುನಿಟೀಸ್, ಈಗ ಪ್ರಮೋಷನ್ಸ್ ಬೇಕು, ದುಡ್ಡು ಜಾಸ್ತಿ ಮಾಡ್ಕೋಬೇಕು, ಆಯ್ತಾ, ಇನ್ಸ್ಪಿರೇಷನ್, ಅಪ್ರಿಸಿಯೇಷನ್, ಇವೆಲ್ಲಾನು ನಿಮ್ಗೆ ಜಾಬ್ ಅಲ್ಲಿ ಬೇಕು. ಓಕೆ, ಸೊ ಅದಿರ್ಬೇಕು. ಗ್ರೇಟ್ಫುಲ್ ಆಗ್ಲಿಕ್ಕೆ ಇವೆಲ್ಲ ಬೇಕು. ಜಾಸ್ತಿ ಜಾಸ್ತಿ ಗ್ರಾಟಿಟ್ಯೂಡ್ ಫೀಲಿಂಗ್ ಇದ್ದಷ್ಟು ನಿಮ್ಗೆ ಜಾಸ್ತಿ ಜಾಸ್ತಿ ಇನ್ಸ್ಪಿರೇಷನ್ ಸಿಕ್ಕುತ್ತೆ, ಸ್ಫೂರ್ತಿ ಸಿಕ್ಕುತ್ತೆ, ನಿಮ್ಗೆ ಆಪರ್ಚುನಿಟೀಸ್ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಆ ಗ್ರಾಟಿಟ್ಯೂಡ್ ಫೀಲಿಂಗ್ ಇಂದ ಆಬ್ವಿಯಸ್ಲಿ ನಿಮ್ ಮನಸ್ಸು ತುಂಬಾ ಕ್ಲಿಯರ್ ಆಗಿರುತ್ತೆ, ಕ್ಲಾರಿಟಿ ಇರುತ್ತೆ, ಅದರಿಂದ ನಿಮ್ಗೆ ಕಾಣಿಸುತ್ತೆ ಏನೇನು ಆಪರ್ಚುನಿಟೀಸ್ ಅಂತ. ಯಾವಾಗ್ಲೂ ಭಯ, ಇಲ್ಲ ಇಲ್ಲ ಅನ್ನೋ ಇದ್ರಲ್ಲಿದ್ರೆ ನಮ್ಗೊಂಥರ ಅದು ಕ್ಲೌಡಿ ಆಗುತ್ತೆ ನಮ್ ಥಿಂಕಿಂಗ್. ಅದರಿಂದ ನಮ್ಗೆ ಇರೋ ಆಪರ್ಚುನಿಟೀಸ್ ಕಾಣಿಸಲ್ಲ. ಈಗ ನೋಡಿ, ವಿಂಟರ್ ಸೀಸನ್ ಅಂದ್ರೆ ಚಳಿಗಾಲದಲ್ಲಿ ನೋಡಿ, ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಫುಲ್ ಎಲ್ಲ ಮಂಜು ಮಸ್ಕಿರುತ್ತೆ, ಏನು ಕಾಣಿಸೋದಿಲ್ಲ, ಮಂಜು ಮುಸುಕಿರುತ್ತೆ. ಸೊ ಹಾಗೆ ಅದು ಸೂರ್ಯರ ಕಿರಣ ಬಂದಾಗ ಕ್ಲಿಯರ್ ಆಗಿ ನಮ್ಗೆಲ್ಲ
ಕ್ಲಾರಿಟಿ ಬರುತ್ತೆ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗೇನೆ ಈ ಗ್ರಾಟಿಟ್ಯೂಡ್ ಅನ್ನೋದು ಸೂರ್ಯನ ಕಿರಣ ತರ ಎಲ್ಲಾನು ಕರಗಿಸುತ್ತೆ. ನಮ್ದೆಲ್ಲಿ ಹಿಂಗೆ ಕವರ್ ಆಗಿರುತ್ತಲ್ಲ, ಹಿಂಗೆ ಕಣ್ ಮುಚ್ಕೊಂಡಿರ್ತೀವಿ, ಬ್ಲೈಂಡ್ ಫೋಲ್ಡೆಡ್ ನಾವು, ಅದೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಆ, ಜ- ಚೆನ್ನಾಗಿ ಜಾಸ್ತಿ ಜಾಸ್ತಿ ಗ್ರಾಟಿಟ್ಯೂಡ್ ಇರೋದ್ರ ಬಗ್ಗೆ ತೃಪ್ತಿ ಪಡೋದು, ಸಿಂಪಲ್ ಆಗಿ ಹೇಳಿದ್ರೆ, ಸೊ ಅದನ್ನ ಮಾಡ್ತಿರೋ ಅದರಿಂದ ವೃದ್ಧಿ ಆಗುತ್ತೆ, ನಿಮ್ಗೆ ಜಾಸ್ತಿ ಸಮೃದ್ಧಿ ಸಿಕ್ಕುತ್ತೆ. ಸೊ ಈಗ ಜಾಬ್ ಬಗ್ಗೆ ತಗೊಳ್ಳೋಣ. ನೀವು ಜಾಬ್ ಬಗ್ಗೆ ನಿಮ್ಗೆ ಗ್ರಾಟಿಟ್ಯೂಡ್ ಫೀಲಿಂಗ್ ಇದ್ರೆ ಆಟೋಮೆಟಿಕಲಿ ನಿಮ್ಗೆ ಚೆನ್ನಾಗಿ ಜಾಬ್ ಮಾಡ್ತೀರಾ. ಈಗ ಕೆಲವು ಸಲ ನಿಮ್ಗೆ ಅದಿಷ್ಟ ಇಲ್ದಲ್ಲ ಇರ್ಬೋದಲ್ವಾ, ಆ ಜಾಬ್ ನಂಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅವಾಗ ನೀವು ಕೇಳ್ಬೋದು, ಏನ್ರ ಬಗ್ಗೆ ನಾನು ಗ್ರೇಟ್ಫುಲ್ ಆಗಿರ್ಲಿ, ಅದೇ ನಮ್ ಬಟ್ ಬೇಕಲ್ಲ ಅನ್ನೋದಕ್ಕೆ. ನನ್ಗೆ ಎಲ್ಲಾರ್ಗು 99% ಜನಗಳಿಗೆ ಅವ್ರು ಮಾಡ್ತಾ ಇರೋ ಕೆಲಸ ಅಂದ್ರೆ ಸ್ಯಾಲ್ರಿಡ್ ಪೀಪಲ್ ಇಷ್ಟ ಇರಲ್ಲ. ಏನು ಏನಂತ ಗ್ರಾಟಿಟ್ಯೂಡ್ ಫೀಲಿಂಗ್ ಬರುತ್ತೆ ಅಂತ ಕೇಳ್ಬೋದು ನೀವು. ಅವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ನೋಡಿ. ಸೊ ಎರಡು ಇದು ಇರುತ್ತಲ್ಲ, ಪಾಯಿಂಟ್ಸ್ ಅಲ್ಲಿ ಎರಡು ಕಡೆ ಇರುತ್ತೆ. ಸೊ ಎಷ್ಟು ಜನಗಳಿಗೆ ಸಿಕ್ಕಿಲ್ಲ ಕೆಲಸ ಅಲ್ವಾ, ಅನ್ಎಂಪ್ಲಾಯ್ಡ್ ಇದ್ದಾರೆ. ನಿಮಗೆ ಅಟ್ಲೀಸ್ಟ್ ಕೆಲಸ ಸಿಕ್ಕಿದೆ, ತಿಂಗಳು ನಿಮಗೆ ಸಂಬಳ ಬರುತ್ತೆ. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ದು ಅಟ್ಲೀಸ್ಟ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸಿಕ್ತು, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದೀರಾ, ಈ ತರ ಅಪರ್ಚುನಿಟಿ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು. ಸೊ ಈ ತರ ನೀವು ಈ ಲೆವೆಲ್ಗೆ ಎಷ್ಟು ಜನ ಇದ್ದಾರೆ ಯೋಚನೆ ಮಾಡಿ. ಯಾವಾಗ್ಲೂ ನಾವು ನಮ್ಗಿನ ಮೇಲ್ಗಡೆ ಇರೋರ್ಗೆ ಓಕೆ ಇನ್ಸ್ಪಿರೇಷನ್ ತಗೊಳಕಾದ್ರೆ, ನೀವು ನಮ್ಗಿನ್ನ ನೆಕ್ಸ್ಟ್ ಲೆವೆಲ್ ಇರೋದು ನೋಡ್ಬಿಟ್ಟು ಇನ್ಸ್ಪೈರ್ ಆಗೋದು ಒಳ್ಳೇದು. ಬಟ್ ಜೆಲಸ್ ಫೀಲಿಂಗ್ ಮಾಡ್ಕೊಂಡು ನೆಗೆಟಿವಿಟಿ ಬೆಳೆಸ್ಕೊಳಕ್ಕೆ ನಮ್ಗಿನ್ನ ಮೇಲೆ ಇರೋರ್ನ ನೀವು ನೋಡೋದು ಬೇಕಾಗಿಲ್ಲ. ಆವಾಗ ಏನ್ ಮಾಡ್ಬೇಕು ನೀವು, ನಮ್ಗಿನ್ನ ಕೆಳಗಿರೋ ಹೇಳ್ತಾರಲ್ಲ ಗಾದೆ ಮಾತು, ಈಗ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ ಅಂತ ಎಷ್ಟೊಂದ್ ಜನ ಇದ್ದಾರೆ ಪಾಪ, ಎಷ್ಟು ಸಫರ್ ಮಾಡ್ತಾರಲ್ಲ. ಅದನ್ನ ಯೋಚನೆ ಮಾಡಿ. ನಮ್ಗೆ ದೇವ್ರು ಈಗ ಎರಡು ಕೈ, ಎರಡು ಕಾಲು, ಕಣ್ಣು ಎಲ್ಲ ಕೊಟ್ಟಿದ್ದಾನೆ. ಸ್ವತಃ ನಾವು ನೋಡ್ಕೊಳ್ಳೋ, ಅದು ಫಿಸಿಕಲಿ ಬೇರೆ ಮೇಲೆ ಡಿಪೆಂಡ್ ಆಗ್ದಲೆ ಟಚ್ ಆಗ್ದಲೆ ಇರೋ ಒಂದು ಪರಿಸ್ಥಿತಿ ಕೊಟ್ಟಿದ್ದಾನೆ ಅಲ್ವಾ, ಆ ಸ್ಥಿತಿ ಇದೆ ನಮ್ಗೆ. ಅದೆಲ್ಲ ಯೋಚನೆ ಮಾಡ್ಕೊಂಡು ನೀವು, ಹೌದು ಅಲ್ವಾ, ಎಷ್ಟು ಇದೆ ನನ್ಗೆ ಅಲ್ವಾ, ಏನಿದೆಯೋ ಅಟ್ಲೀಸ್ಟ್ ತೃಪ್ತಿಯಿಂದ ನಾನು ಅದ್ರ ಬಗ್ಗೆ ಇದ್ ಮಾಡ. ಹಂಗಂತ ನಾನು ಹೇಳೋದಿಲ್ಲ, ನಾನು ಇನ್ನು ಜಾಸ್ತಿ ಮಾಡ್ಬೇಕು ಅನ್ನೋದನ್ನ ಇಟ್ಕೋಬೇಡಿ ಅಂತ ಹೇಳಲ್ಲ. ಇರೋದೇ ಇದು ಮ್ಯಾನಿಫೆಸ್ಟ್ ಮಾಡೋದು ಏನಕ್ಕೆ, ಈ ಚಾಲೆಂಜ್ ಸ್ಟಾರ್ಟ್ ಮಾಡಿರೋದೇ ನಮ್ಗೆ ಈಗ ಏನಿದೆಯೋ ಅದಕ್ಕಿಂತ ಎಲ್ಲ ಜಾಸ್ತಿ ಮಾಡ್ಕೋಬೇಕು ಅಂತಾನೆ ಈ ಚಾಲೆಂಜ್ ಮಾಡ್ತಾ ಇರೋದು ಅಲ್ವಾ. ಅದು ಮಾಡ್ಕೊಳ್ಳಿ, ಬಟ್ ಏನಕ್ಕೆ ಅಂದ್ರೆ ಅದು ಮಾಡೋಕ್ಕಿಂತ ಮುಂಚೆ ಏನು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಏನಿದೆಯೋ ಅದನ್ನ ನೀವು ಗ್ರಾಟಿಟ್ಯೂಡ್ ತೃಪ್ತಿಯಿಂದ ಹೌದು ನನಗೆ ಒಂದು ಕೆಲಸ ಇದೆಯಲ್ಲ, ಅಟ್ಲೀಸ್ಟ್ ಕೆಲಸ ಇದೆ, ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರೋಣ, ಆ, ತೃಪ್ತಿಯಿಂದ ಇರೋಣ ಅಂದಾಗ ಏನಾಗುತ್ತೆ, ನಿಮ್ಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಆಮೇಲೆ ನೀವು ಒಂದು ಖುಷಿಯಿಂದ ಕೆಲಸ ಮಾಡ್ತೀರಾ, ಒಂದು ಪರ್ಪಸ್ ಸಿಕ್ಕುತ್ತೆ. ಆಮೇಲೆ ಈಗ ಈ ಕೆಲಸ ಇದೆ, ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ನನಗೆ ನೆಕ್ಸ್ಟ್ ಪ್ರಮೋಷನ್ ಸಿಗ್ಬೋದು, ಇನ್ನು ಚೆನ್ನಾಗಿ ನೆಕ್ಸ್ಟ್ ಹೋಗ್ಬೋದು ಅನ್ನೋ ಒಂದು ಇದು ಸಿಕ್ಕುತ್ತಲ್ಲ, ಗೋಲ್ ಸಿಕ್ಕುತ್ತೆ. ಅವಾಗ ನೀವು ಆಟೋಮೆಟಿಕಲಿ ಚೆನ್ನಾಗಿ ಮಾಡ್ತೀರಾ. ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಪ್ರಮೋಷನ್ ಬೇಕು ಅಂತ ಅಂದಿದ್ದು ಅದನ್ನ ಅಚೀವ್ ಮಾಡ್ಬೋದು. ಏನಾದ್ರು ಸೇವಿಂಗ್ಸ್ ಮಾಡ್ಕೋಬೇಕು, ಏನ್ ಬೇಕು ಅಂತ ಅನ್ಕೊಂಡ್ರೆ ಅದೆಲ್ಲ ಮಾಡ್ಕೋಬಹುದು. ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದ್ರೂ ಕೂಡ ಅಷ್ಟೇ, ನೀವು ನಿಮ್ಮ ಏನ್ ಬಿಸ್ನೆಸ್ ಇದೆಯೋ ಅದ್ರ ಬಗ್ಗೆ ನೀವು ಬೆಲೆ ಕೊಟ್ಟು, ನೀವೇನ್ ಮಾಡ್ತಾ ಇದ್ದೀರಾ, ಕಷ್ಟಪಟ್ಟು ಮಾಡ್ತಿದ್ದೀರಾ, ಏನ್ ಎಫರ್ಟ್ಸ್ ಹಾಕ್ತೀರಾ, ಅದಕ್ಕೆಲ್ಲ ನೀವು ಬೆಲೆ ಕೊಟ್ಟು, ನಿಮ್ಮ ಕೊಲೀಗ್ಸ್, ನಿಮ್ಮ ಟೀಮ್ ಇಟ್ಕೊಂಡಿರ ಬಿಸ್ನೆಸ್ ಮಾಡ್ಬೇಕು, ನೀವು ಒಂದಿಷ್ಟು ಅದನ್ನು ಯೋಚನೆ ಮಾಡಿ. ನೀವು ಒಂದ್ 4 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಾ, ಅದು ಎಂತ ಒಳ್ಳೆ ಕೆಲಸ ಅಲ್ವಾ. ನೀವು ಬೇರೆಯವ್ರಿಗೆ ಕೆಲಸ ಕೊಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ನೀವು, ಹೌದಲ್ಲ, ನನ್ಗೆ ದೇವ್ರು ಎಷ್ಟು ಇದು ಕೊಟ್ಟಿದ್ದಾನೆ, ಆ ದೇವ್ರ ದಯೆಯಿಂದ ನನಗೆ ಸಾಕಷ್ಟಿದೆ, ಅದಕ್ಕೆ ನಾನು ಸ್ವಂತ ಶುರು ಮಾಡಿದ್ದೀನಿ, ನಾನು ಇನ್ 4 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ, ಇದಕ್ಕೆ ನೀವು ಕೃತಜ್ಞತಾ ಭಾವ, ಗ್ರಾಟಿಟ್ಯೂಡ್ ಫೀಲಿಂಗ್ ಇದು ಮಾಡ್ಕೋಬಹುದು. ಹೀಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ಕಸ್ಟಮರ್ಸ್ ಬರ್ತಿದಾರೆ. ಈಗ ನನ್ಗೆ ಯಾವುದೇ ಬಿಸ್ನೆಸ್ ಮಾಡ್ತಿರ್ಬೋದು, ಆ ಕಸ್ಟಮರ್ಸ್ ಕ್ಲೈಂಟ್ಸ್ ಅವ್ರಿಗೆ ನೀವು ಮಾಡ್ಕೊಡ್ತಾ ಇದ್ರ, ಅದು ಬರ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಗೆ ಅದು ಗ್ರೇಟ್ಫುಲ್ನೆಸ್ ಫೀಲ್ ಮಾಡ್ಕೊಳ್ಳೋದು. ಹೀಗೆ ಆಮೇಲೆ ಈಗ ಸಪೋಸ್ ನೀವು ಪೇರೆಂಟ್, ಮದರ್ ಆಗಿರ್ಬೋದು, ಅಂದ್ರೆ ತಾಯಿ ಇರ್ಬೋದು, ತಂದೆ ಇರ್ಬೋದು. ಈಗ ಸಪೋಸ್ ನಾನು ತಾಯಿ ಅಲ್ವಾ, ತಾಯಿದ ಎಕ್ಸಾಂಪಲ್ ತಗೊಳ್ಳೋಣ. ಇಡೀ ದಿನ ಎಷ್ಟು ಕೆಲಸ ಮಾಡ್ತೀವಿ ಅಲ್ವಾ, ಮನೆಗೆ ಅಡ್ಗೆ ಮಾಡು, ಅದು ಮಾಡು, ಮನೆ ನೋಡ್ಕೊ, ಎಲ್ಲಾರನ್ನೂ ನೋಡ್ಕೊಳ್ಳೋದು, ಕೇರ್ ತಗೊಳ್ಳೋದು, ಮಕ್ಳನ್ನ ನೋಡ್ಕೊಳ್ಳೋದು, ಅವ್ರನ್ನ ಓದಿಸೋದು, ಮಾಡೋದು, ಎಷ್ಟೊಂದು ಕೆಲಸ ಮಾಡ್ತೀವಿ. ಸೊ ಇದೆಲ್ಲ ಒಳ್ಳೆ ಅಪರ್ಚುನಿಟಿ, ಅವಕಾಶ. ಸೊ ನಾವು ನಮ್ಮ ಮನೆ ನೋಡ್ಕೊಳ್ಳೋದಕ್ಕೆಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ. ನಾವು ಒಂದು ಹೆಣ್ಣು ಆಗ್ಲಿಕ್ಕೂ ಒಂದು ಒಳ್ಳೆ ಅವಕಾಶ ಅದ, ಗೋಲ್ಡನ್ ಆಪರ್ಚುನಿಟಿ ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಸಿಕ್ಕಿದೆ, ಅದಕ್ಕೂ ನಾವು ತೃಪ್ತಿ ಪಡ್ಕೋಬೇಕು. ಹೌದು ಅದು ಕಷ್ಟ ಆಗ್ಬೋದು, ಕೆಲವು ಸಲ ನಮ್ಗೆ ಸಿಕ್ಕಲ್ಲ ಟೈಮು, ಅದು ಬೇರೆ ವಿಷಯ. ಸೊ ನಮಗೆ ಟೈಮ್ ಸಿಕ್ಕಲ್ಲ ಅಂದಕ್ಕೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಒಂದು ಸುಮಾರು ಹಿಂದೆ ವಿಡಿಯೋ ಮಾಡಿದ್ದೆ, ಅದನ್ನ ನಾನು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನನಗೂ ಹಾಗೆ ಇತ್ತು, ಎಲ್ಲಾ ಕೆಲ್ಸನೂ ಮಾಡ್ಕೊಂಡು ಇದು ಮಾಡ್ಕೊಂಡು ನಂಗೆ ಟೈಮ್ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ, ಸ್ಟ್ರೆಸ್ ಫೀಲ್ ಆಗ್ತಿತ್ತು.
ಸೊ ಅವಾಗ ಏನಾಗುತ್ತೆ, ಸ್ಟ್ರೆಸ್ ಇದ್ದಾಗ ನಮ್ಗೆ ಇರೋ ಕೆಲಸನೂ ಮಾಡಕ್ಕಾಗಲ್ಲ. ಸೊ ನಾನು ಹೇಗೆ ಮಾಡಿದೆ, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಿದೆ ಅನ್ನೋದನ್ನ ನಾನು ಒಂದು ಮಾಡಿದ್ದೀನಿ ವಿಡಿಯೋ, ಅದನ್ನ ಖಂಡಿತ ನೋಡಿ, ಲಿಂಕ್ಸ್ ಹಾಕ್ತೀನಿ. ಸೊ ಹಾಗೇನೆ ನಾವು ಇದು ಆಪರ್ಚುನಿಟಿ ಅಂತ ತಗೋಬೇಕು. ಈಗ ಮಕ್ಕಳ ಜೊತೆಗೆ ನಾವು ಅವ್ರಿಗೆಲ್ಲ ಇದ್ ಮಾಡೋದು, ಈಗ ದೊಡ್ಡವರು ಅತ್ತೆ ಮಾವ ಇರ್ಬೋದು, ಅಪ್ಪ ಅಮ್ಮ ಅವ್ರಿಗೆಲ್ಲ ನಾವು ಸೇವೆ ಮಾಡೋದು, ಅಥವಾ ಸೇವೆ ಅಂತ ದೊಡ್ಡದು, ತುಂಬಾ ದೊಡ್ಡ ಪದ ಅಲ್ಲ ಅಂದ್ರೂ ಅಟ್ಲೀಸ್ಟ್ ಅವ್ರನ್ನ ನೋಡ್ಕೊಳಕ್ ನಮಗೊಂದು ಅವಕಾಶ ಸಿಕ್ಕಿದೆ, ಅದೆಲ್ಲ ಮಾಡ್ತಾ ಇದೀವಲ್ಲ. ಸೊ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಫೀಲಿಂಗ್ ಬೆಳೆಸ್ಕೊಳ್ಳೋದು. ಹೀಗ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ತುಂಬಾನೇ ನೀವು ಮಾಡ್ತಿರೋದಕ್ಕೂ ನಿಮ್ಗೆ ಸೆಲ್ಫ್ ವರ್ತ್ ಫೀಲ್ ಆಗುತ್ತೆ. ಬೇರೆಯವ್ರೇನು ಕ್ರೆಡಿಟ್ ಕೊಡೋದು ಬೇಡ ನೀವು ಮಾಡೋದಕ್ಕೆ. ಅಯ್ಯೋ ಏನ್ ಮಾಡೋದು, ಮನೇಲೆ ಎಲ್ಲ ಕೆಲಸ ಮಾಡ್ಕೊಂಡು ಇದು ಮಾಡಿದ್ರೆ ಯಾರು ಬೆಲೆ ಕೊಡ್ತಾರೆ, ಯಾರು ಬೆಲೆ ಕೊಡಲ್ಲ ಅಂತ ಇರುತ್ತೆ ತಲೆಯಲ್ಲಿ ಅಲ್ವಾ. ಯಾಕೆ ಬೆಲೆ ಕೊಡ್ಬೇಕು? ಹ್ಮ್. ಸೊ ನಾವು ಕೆಲಸ ಮಾಡೋದಕ್ಕೆ ನಾವೇ ಬೆಲೆ ಕೊಡೋಣ, ಸೆಲ್ಫ್ ವರ್ತ್ ಫೀಲ್ ಮಾಡ್ಕೊಳ್ಳೋಣ, ನಾವೇ ಬೆಳೆಸ್ಕೊಳ್ಳೋಣ ಅದಲ್ವಾ. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಗೆ ಗ್ರೇಟ್ಫುಲ್ನೆಸ್ ಬಂದೇ ಬರುತ್ತೆ ಆಟೋಮೆಟಿಕಲಿ. ಸೊ ನಿಮ್ ಜಾಬ್ನ ನೀವು ಇಷ್ಟಪಡಿ, ಎಲ್ಲರಿಗೂ ಇಷ್ಟ ಪಡೋ ತರ ಸಿಕ್ಕಲ್ಲ ಜಾಬ್ ಅಲ್ವಾ. ಏನ್ ಜಾಬ್ ಸಿಕ್ಕುತ್ತೋ ಅದನ್ನೇ ಆದಷ್ಟು ಇಷ್ಟಪಡಿ. ಏನೋ ರೀಸನ್ಸ್ ಹುಡುಕಿ, ನಾನು ಇಷ್ಟಪಡೋದಕ್ಕೆ ಏನೇನಿದೆ ರೀಸನ್ಸ್ ಅಂತ ಇದ್ ಮಾಡಿ. ಏನು ರೀಸನ್ ಇಲ್ಲ ಅಂದ್ರೆ ಸಿಂಪಲ್ ಇದೆಯಲ್ಲ, ದುಡ್ಡು ಬರಲ್ವಾ, ತಿಂಗಳ ದುಡ್ಡು ಬರುತ್ತಲ್ವಾ, ಅದು ಸಾಕಾಗಲ್ವಾ ರೀಸನ್. ಅದರಿಂದನೇ ನೀವು ಗ್ರೇಟ್ಫುಲ್ನೆಸ್ ಇದು ಮಾಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಸೊ ಹೀಗೆ ಹುಡುಕಿ ಎಲ್ಲ. ಸೊ ಇದೆಲ್ಲ ಮಾಡಿದ್ರಿಂದ ಏನಾಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ, ಗ್ರಾಟಿಟ್ಯೂಡ್ ಫೀಲಿಂಗ್ ಹೆಲ್ಪ್ ಬರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅದರಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ, ಅದು ಯೂನಿವರ್ಸ್ಗೆ ಹೋಗುತ್ತೆ, ಪಾಸಿಟಿವ್ ಎಮೋಷನ್. ಸೊ ವಾಪಸ್ ಏನ್ ಬರುತ್ತೆ, ಚೆನ್ನಾಗಿ ಜಾಸ್ತಿ ನಿಮ್ಗೆ ವಾಪಸ್ ಸಿಕ್ಕುತ್ತೆ. ಸೊ ಈ ಚಾಲೆಂಜ್ ಅಲ್ಲಿ ಏನಂತ ಹೇಳಿದ್ರೆ, ಇದು ಪೀಠಿಕೆ. ಸೊ ನಮ್ಗೆ ಈ ಗ್ರಾಟಿಟ್ಯೂಡ್ ಫೀಲಿಂಗ್ ಹೇಗೆ ಬರ್ಸ್ಬೇಕು ಅನ್ನೋದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ ಏನೇನು ಅಂತ ನಾನು ಹೇಳ್ದೆ ಎಕ್ಸಾಂಪಲ್ಸ್. ಏನಂತ ಹೇಳಿದ್ರೆ, ಸೊ ನೀವು ಇಮ್ಯಾಜಿನ್ ಮಾಡ್ಬೇಕು, ಇನ್ವಿಸಿಬಲ್ ಮ್ಯಾನೇಜರ್ ಇದ್ದಾಳೆ. ಸೊ ನಿಮ್ಮ ಹತ್ರ ಹೋಗಿ ಯಾವಾಗ್ಲೂ ನೆರಳ ನಂತರ ಒಬ್ರು ಮ್ಯಾನೇಜರ್ ಇದ್ದಾರೆ. ಸೊ ಅವರು ಏನ್ ಮಾಡ್ತಾರೆ, ಸೊ ಅವ್ರ ಕೆಲಸ ಏನಂತ ಹೇಳಿದ್ರೆ, ನಿಮ್ಮ ಥಾಟ್ಸ್ ಫೀಲಿಂಗ್ಸ್ ನ ರೆಕಾರ್ಡ್ ಮಾಡೋದು. ಸೊ ನೀವು ಹೇಳ್ತೀರಾ ಇದ್ ನೋಟ್ ಮಾಡ್ಕೊ ಅಂತಂದ್ರೆ ನೋಟ್ ಮಾಡ್ಕೊಳ್ಳೋದು. ಸೊ ಅದನ್ನ ಅವ್ರು ನೋಟ್ ಮಾಡ್ಕೋತಾರೆ, ಆ ತರ ಇಮ್ಯಾಜಿನ್ ಮಾಡ್ಬೇಕು. ಅದು ಇವತ್ತಿನ ಚಾಲೆಂಜ್. ಸೊ ಅವ್ರು ಯಾವಾಗ್ಲೂ 24/7 ನಿಮ್ ಜೊತೆ ಇರ್ತಾರೆ. ಸೊ ನಿಮ್ ಜೊತೆನೆ ಬರ್ತಿರ್ತಾರೆ. ಅವ್ರ ಹತ್ರ ಒಂದು ನೋಟ್ ಬುಕ್ ಇದೆ, ಪೆನ್ ಇದೆ. ಓಕೆ, ಅವ್ರು ಬರ್ಕೋತಾರ ನೀವ್ ಹೇಳಿದ್ನ. ಸೊ ನೀವೇನ್ ಹೇಳ್ಬೇಕು ಅವರಿಗೆ, ಪ್ರತಿ ಸಲ ಈಗ ನೀವು ಕೆಲಸ ಮಾಡ್ತೀರಾ, ಬೆಳಿಗ್ಗೆ ಹೋಗ್ತೀರಾ ಕಾಲೇಜ್ ಆಫೀಸ್ಗೆ ಹೋಗಿ, ಬೆಳಗಿಂದ ಸಂಜೆ ತನಕ ಏನ್ ಕೆಲಸ ಪ್ರತಿ ಏನಾರ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲೋ ಒಂದ್ ಮೊಮೆಂಟ್ ಅಲ್ಲಿ, ಹೌದು ಇದು ಚೆನ್ನಾಗಾಯ್ತು, ಅದಕ್ಕೆ ನಾನು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನಿಸ್ತಾ ಅವಾಗ ಮ್ಯಾನೇಜರ್ಗೆ ಹೇಳಿ, ಅವ್ರು ನೋಟ್ ಡೌನ್ ಮಾಡ್ತಾರೆ. ಸೊ ಹಾಗೆ, ಸೊ ಆತರ ನೀವು ಮನೇಲಿ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ, ಯಾರ್ಯಾರು ಇದು ಮಾಡಿದ್ರೆ ಅದನ್ನ ಒಂದು ನೋಟ್ ಮಾಡ್ಕೊಳ್ಳಿ. ಯಾವ ಮೊಮೆಂಟ್ಸ್ ಅಲ್ಲಿ ನಿಮ್ಗೆ ಗ್ರೇಟ್ಫುಲ್ ಫೀಲಿಂಗ್ ಬರ್ತಿದೆ, ಗ್ರಾಟಿಟ್ಯೂಡ್ ವ್ಯಕ್ತ ಮಾಡ್ಬೇಕು ಅನ್ಸುತ್ತೆ, ಅದಕ್ಕೆಲ್ಲ ಹೇಳಿ. ಸೊ ಅದು ಇಡೀ ದಿನ ಮಾಡ್ಬೇಕು, ಒಂದು ದಿನ ಅದು ಇಡೀ ದಿನ ಮಾಡ್ಬೇಕು. ಓಕೆ. ಸೊ ಇದೆಲ್ಲ ಅಷ್ಟು ಆಯ್ತು. ಪ್ಲಸ್ ಸೊ 24 hours ಮಾಡ್ಬೇಕಿದು. ಓಕೆ. ಸೊ ಇದು ಯೂಶಲಿ ಲೈಕ್ ಕೆಲಸದ ಬಗ್ಗೆ ನೀವು ಗ್ರೇಟ್ಫುಲ್ ಫೀಲಿಂಗ್ ನೋಟ್ ಮಾಡ್ಕೋಬೇಕು ಅಂದ್ರೆ ಮ್ಯಾನೇಜರ್ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ನಾನೊಂದು ಸುಮ್ಮನೆ ರೆಪ್ರೆಸೆಂಟೇಷನ್ ಸಿಂಬಾಲಿಕ್ ಆಗಿ ಹೇಳಿದ್ದು, ಅದನ್ನ ಇನ್ವಿಸಿಬಲ್ ಮ್ಯಾನೇಜರ್ ನೋಟ್ ಮಾಡ್ಕೋತಾನೆ ಅಂದ್ರೆ ಅಫ್ಕೋರ್ಸ್ ನೀವೇ ಮಾಡ್ಕೋಬೇಕದ್ನ. ಓಕೆ. ಸೊ ನೀವು ಅನ್ಕೋಬೇಕು ಸುಮ್ಮನೆ ಇದಕ್ಕೆ, ಸೊ ಚಾಲೆಂಜ್ಗೋಸ್ಕರ ಒಂದು ಮ್ಯಾನೇಜರ್ ಇದ್ದಾರೆ ಅನ್ನೋ ತರ ಅನ್ಕೊಳ್ಳಿ, ನೀವೇ ನೋಟ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಒಂದ್ ಕಡೆ, ತಲೆಯಲ್ಲಿ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ಸಿಕ್ಕಾಗೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊತಾ ಹೋಗಿ. ಓಕೆ. ಸೊ ಇಡೀ ದಿನ ಒಂದು ಉದ್ದ ಲಿಸ್ಟ್ ಸಿಕ್ಕುತ್ತೆ ನಿಮ್ಗೆ ಗ್ರೇಟ್ಫುಲ್ ಆಗ್ಲಿಕ್ಕೆ. ಓಕೆ. ಸೊ ಕೆಲಸ ಅದನ್ನ ಹೇಳಿದ್ನಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನನಗೆ ಕೆಲಸ ಇದೆ, ಎಷ್ಟೊಂದ್ ಜನ ಕೆಲಸ ಇಲ್ಲ ಅಂತಂದು. ಆಮೇಲೆ ಯಾರ್ಯಾರ ಜೊತೆ ಯಾರ್ಯಾರ ಜೊತೆ ವರ್ಕ್ ಮಾಡ್ತಿದ್ದೀರಾ, ಅದು ಖುಷಿ ಆಗುವಂಥದ್ದು, ಇಂಥವ್ರು ಸಿಕ್ಕರು ಇವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದು ಇದು ಅಂತ ಹೇಳೋದು. ಈಗ ರಿಲೇಶನ್ಶಿಪ್ ಬಂದ್ರೆ ಯಾವ ಮನೆಯಲ್ಲಿ ಯಾವ ಜನಗಳ ಜೊತೆಗೆ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಇದೆ, ಈಗ ಕೆಲಸ ಮಾಡ್ಬೇಕಾದ್ರು ಎಷ್ಟೊಂದ್ ಜನ ಫ್ರೆಂಡ್ಶಿಪ್ ಆಗಿರುತ್ತಲ್ಲ, ಫ್ರೆಂಡ್ಸ್ ಆಗಿರ್ತಾರೆ. ಹೀಗೆ ಪ್ರತಿಯೊಂದು, ಕೆಲವ್ರು ಹೆಲ್ಪ್ ತಗೊಂಡು ನಿಮ್ ಜಾಬ್ ಈಸಿ ಆಗುತ್ತೆ. ಹಾಗೇನೆ ಈಗ ನಿಮ್ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಯಾರ್ಯಾರು ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಟೀಮ್ ಇರುತ್ತೆ. ರಿಸೆಪ್ಷನಿಸ್ಟ್ ಇರ್ಬೋದು, ಇದಿರ್ಬೋದು, ಈಗ ಪ್ರಿಂಟರ್ಸ್ ಪ್ರಿಂಟ್ ಮಾಡ್ಕೊಡೋರು, ಹೀಗೆ. ಹಾಗೇನೆ ನಿಮ್ಗೆ ಏನೇನ್ ಹೆಲ್ಪ್ ಆಗುತ್ತೆ, ಏನೇನ್ ಅಪ್ಲಯನ್ಸಸ್, ಏನೇನು ಎಕ್ವಿಪ್ಮೆಂಟ್ಸ್ ಇದೆ, ಪ್ರಿಂಟರ್ ಇದೆ, ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ. ಸೊ ಇಲ್ಲ ಫೋನ್ ಇಂದ ಕೆಲಸ ಮಾಡಿದ್ರೆ ಫೋನ್, ಎಷ್ಟೊಂದಿದೆ ಅಲ್ವಾ ಈಗ. ಇವೆಲ್ಲ ಟೂಲ್ಸ್ ಯೂಸ್ ಮಾಡ್ಕೊಂಡು ನನಗೆ ಹೆಲ್ಪ್ ಆಗ್ತಾ ಇದೆ ಕೆಲಸ ಮಾಡ್ಲಿಕ್ಕೆ. ಮನೆಯಲ್ಲಾದ್ರೂ ಅಷ್ಟೇ, ಮನೇಲಿ ನಮ್ಗೆ ಎಷ್ಟೊಂದಿದೆ ಅಲ್ಲ, ಮಿಕ್ಸಿ ಗ್ರೈಂಡರ್ ಇದೆ,
ಸ್ಟೋವ್, ಗ್ಯಾಸ್ ಸ್ಟೋವ್ ಇದೆ, ಚಿಮ್ನಿ ಇದೆ, ಹೀಗೆ ಎಷ್ಟೊಂದು ಹೆಲ್ಪ್ ಮಾಡುತ್ತೆ. ಈಗ ಕುಕಿಂಗ್ ಮಾಡ್ತಾ ಇದ್ರೆ ನೀವು ಕುಕಿಂಗಿಗೆ ಏನೇನು ಹೆಲ್ಪ್ ಆಗುತ್ತೆ? ನಿಮ್ ಮೇಡ್ ನಿಮ್ಗೆ ಡಿಶ್ ವಾಷರ್ ಇಟ್ಕೋಬಹುದು, ವಾಷಿಂಗ್ ಮೆಷಿನ್ ಇಟ್ಕೊಂಡಿದ್ದೀರಾ, ಆಮೇಲೆ ಕೆಲಸದವ್ರು ಇಟ್ಕೊಂಡಿರ್ಬೋದು, ಅವರು ಬಂದು ಹೆಲ್ಪ್ ಮಾಡ್ತಾರೆ, ಪಾತ್ರೆ ತೊಳ್ಕೊಡ್ತಾರೆ, ಹೀಗೆ. ಸೊ ಎಲ್ಲಾ ರೀತಿ ಮಕ್ಳಿಗೆ ನೀವು ಸ್ಕೂಲ್ ಕಳ್ಸೋದಕ್ಕೆ ಆಟೋ ಇಟ್ಕೊಂಡಿರ್ಬೋದು, ಡ್ರೈವರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ನೀವು ಆಫೀಸ್ಗೆ ಹೋಗಕ್ಕೆ ಡ್ರೈವರ್, ನಿಮ್ಮ ಆಫೀಸ್ ಬಸ್ ಅಲ್ಲಿ ಹೋಗ್ತಿರ್ಬೋದು. ಸೊ ಹೀಗೆ ಯಾವ್ಯಾವ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಸಿಗ್ತಾ ಇದೆ ಅದೆಲ್ಲಾನು ನೋಟ್ ಮಾಡ್ಕೊಳ್ಳಿ. ಸೊ ಅದೇನಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಫೀಲ್ ಮಾಡ್ಕೋತೀನಿ. ಸೊ ಯಾಕೆ ರೀಸನ್? ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ವಾಟ್? ಅದು ಫಾರ್ಮ್ಯಾಟ್. ನಾನು ತುಂಬಾನೇ ಕೃತಜ್ಞತಾ ಭಾವ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನನಗೆ ಇವರೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ, ಇವ್ರು ಸಪೋರ್ಟ್ ಮಾಡ್ತಾ ಇದಾರೆ. ನನಗೆ ತುಂಬಾನೇ ಇದು ಗ್ರಾಟಿಟ್ಯೂಡ್ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀನಿ. ಯಾಕಂದ್ರೆ ನೀವು ಸಪೋಸ್ ಬೆಂಗಳೂರಲ್ಲಿದ್ರೆ, ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಆ ಬಿಸಿಲಲ್ಲಿ ವೇಟ್ ಮಾಡೋದು ಅದೆಲ್ಲ ಇಲ್ಲ. ನಾನು ಆರಾಮಾಗಿ ಬಸ್ಸಲ್ಲಿ ಹೋಗ್ತೀನಿ. ಅದರಿಂದ ಹೀಗೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್, ಅಟ್ ಲೀಸ್ಟ್ ನೀವು ಒಂದು 10 ಬರ್ಕೊಳ್ಳಿ. 10 ಹುಡುಕಿ, ಸಿಕ್ಕದಲ್ಲ ಏನು, 10 ಸಿಕ್ಕೇ ಸಿಕ್ಕುತ್ತೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ರೀಸನ್ ಯಾವುದು, ವಾಟ್. ಹಾಗೆ ಜಾಸ್ತಿ ಜಾಸ್ತಿ ನೀವು ಎಲ್ಲಾನು ಏನೇನಿದೆ, ಒಂದು 24 hours ಅಥವಾ 8 hours ಇರುತ್ತಲ್ಲ ಕೆಲಸ, 8 hours 10 12 hours ಅಲ್ಲಿ ಏನೇನಂತೆಲ್ಲ ಮಾಡ್ಕೊಂಡು ಆದಷ್ಟು ಜಾಸ್ತಿ ಜಾಸ್ತಿ ಮಾಡಿದಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದ್ ಏನಕ್ಕೆ ಅಂತ ಹೇಳಿದ್ರೆ ಅದರಿಂದ ನಿಮ್ಗೆ ಆ ಇದು ನೀವು ಕೆಲಸದಲ್ಲಿ ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಿದ್ದೀರೋ ಅದು ಏನು ಆಕ್ಚುಲಿ ವರ್ಕ್ ಲೈಫ್ ಅಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ನೋದು ಹೆಲ್ಪ್ ಆಗುತ್ತೆ. ಸೊ ಇದು ನಾವು ಹೇಳಿದ್ನಲ್ಲ ಶುರುಗೆ, ನಾನು ಲಕ್ಕಿ ಅವರು ಅದೃಷ್ಟವಂತರು ಅಂತಲ್ಲ. ಲಕ್ಕಿ ಅದೃಷ್ಟವಂತ ಅನ್ನೋದು ಹಂಗೆ ಆಗೋದಿಲ್ಲ, ಅದು ಆಕ್ಸಿಡೆಂಟಲ್ ಆಗದ, ಅದೇನೋ ಕ್ರಿಯೇಟ್ ಆಗತ್ತೆ. ಅದು ಏನಕ್ಕಾಗತ್ತೆ ಅಂದ್ರೆ ನಮ್ಮ ಬಿಹೇವಿಯರ್ ಇಂದನೇ ಆಗೋದು. ನಾವ್ ಏನು ಎನರ್ಜಿನ ಕಳಿಸ್ತೀವೋ ಯೂನಿವರ್ಸ್ಗೆ, ಅದರಿಂದನೇ ಆಗೋದು ಕ್ರಿಯೇಟ್. ಸೊ ಇದೇ ನಾನು ಹೇಳಿದ್ದು, ವರ್ಕ್ಸ್ ಲೈಕ್ ಮ್ಯಾಜಿಕ್. ಅದು ಮ್ಯಾಜಿಕ್ ಅಂತ ಅನ್ಕೋತೀವಿ ನಾವು, ಆಕ್ಚುಲಿ ಅದು ಮ್ಯಾಜಿಕ್ ನಾವೇ ಕ್ರಿಯೇಟ್ ಮಾಡೋದು. ನಮ್ ಕೈಲೇ ಇರುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿಲ್ಲ, ನಾವೇ ಎಫರ್ಟ್ ಹಾಕಿ ನಾವು ಕೆಲಸ ಮಾಡಿದ್ರೆ ನಮ್ಗೆಲ್ಲ ಚೆನ್ನಾಗಾಗುತ್ತೆ. ಸೊ ಇದೇ ನೀವು ಮಾಡ್ಬೇಕಾಗಿರೋದು. ಸಪೋಸ್ ಈಗ ನೀವು ಇದು ಇವತ್ತು ಆಯ್ತಲ್ಲ, ಸಂಡೇ ಆಯ್ತು, ಇವತ್ತು ಸಂಡೇ ನೀವು ಕೆಲ್ಸಕ್ಕೆ ಹೋಗ್ತಿಲ್ಲ ಅಂದ್ರೆ ನಾಳೆ ಮಾಡಿ. ಯಾವತ್ ವೀಕ್ ಡೇ ಇದೆ ಅದನ್ನ ಮಾಡಿ, ಯಾವತ್ ನಿಮ್ಗೆ ಅನ್ಸುತ್ತೋ ಅದನ್ನ ಮಾಡಿ. ಓಕೆ. ಸೊ ಒಟ್ಟಿನಲ್ಲಿ ಮಾಡಿ. ಯಾಕಂದ್ರೆ ನಿಮ್ ಜಾಬ್ ಅಲ್ಲಿ, ಯಾಕಂದ್ರೆ ಅಲ್ಲಿಂದನೇ ತಾನೇ ನಾವು ಒಂದು ದುಡ್ಡು ಕಮಾಯಿಸ್ತಾ ಇರೋದು. ದುಡ್ಡು ಬರೋದು ಎಲ್ಲಿಂದ? ನಾವು ಕೆಲಸ ಮಾಡಿದ್ರೆ ಅಲ್ವಾ ಬರೋದು. ಸೊ ಇದು ಡೈರೆಕ್ಟ್ಲಿ ಲಿಂಕ್ ಟು ಮನಿ ಮ್ಯಾನಿಫೆಸ್ಟೇಷನ್. 5ನೇ ದಿನದ್ದು ಆದ್ಮೇಲೆ 6ನೇ ದಿನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, 5ನೇ ದಿನದ್ದು ಮನಿ ಮ್ಯಾನಿಫೆಸ್ಟೇಷನ್. ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂದ್ರೆ ನಾವು ಕೆಲಸ ಮಾಡ್ಬೇಕಲ್ಲ. ಹಾಗೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ? ಉದ್ರಲ್ಲ ಅಲ್ವಾ. ನಾವು ಅಲ್ಲಾಡ್ಸ್ಬೇಕು, ಮರ ಅಲ್ಲಾಡ್ಸ್ಬೇಕು, ಇಲ್ಲ ಅಂದ್ರೆ ಬೀಜ ಹಾಕಿ, ಇಲ್ಲ ಮರ ನೆಡ್ಬೇಕಲ್ವಾ. ಮಾವಿಂದ ಗಿಡ ನೆಡದಲೆ ಯಾವುದೇ ಗಿಡ ನೆಟ್ಟು ಎಲ್ಲ ಮಾಡಿದ್ರೆ ಅಷ್ಟೇ ಬರೋದು. ಇವೆಲ್ಲ ಅದೇ ತಾನೆ ಸೀಡ್ಸ್. ನಾವು ಬೀಜ ಅಂತ ಹಾಕ್ತಿವಿ, ಯಾವ್ದು ಹೇಳುದು? ನಾವು ಕೆಲಸ ಮಾಡಿದ್ದು ಅದೇ ಬೀಜ. ನಾವು ಮೊದಲನೇ ದಿನದಿಂದ 30ನೇ ತಾರೀಕು ತನಕ 30 ದಿನ ನಾವು ಕೆಲಸ ಮಾಡಿದ್ರೆ 30ನೇ ತಾರೀಕು ಅಥವಾ 31 ಯಾವ ದಿನ ನಿಮ್ಗೆ ಸಂಬಳ ಬರುತ್ತೆ. ಓಕೆ. ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಆಫ್ಟರ್ 30 days ನೀವು ಎಫರ್ಟ್ ಹಾಕಿದ್ರೆ ಬರುತ್ತೆ ನಿಮ್ಗೆ ದುಡ್ಡು, ಅಲ್ವಾ. ಆ ದುಡ್ಡು ನೀವು ಬರೋದನ್ನ ನೀವು 2 times 3 times ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಮ್ಯಾನಿಫೆಸ್ಟೇಷನ್ ಹೇಗ್ ಮಾಡ್ಬೇಕು? ಸೊ ನಾನು ಹೇಳಿದ್ನಲ್ಲ, ಡೇ 5 ಡೇ 6. ಆಮೇಲೆ ನೀವು ಅನ್ಕೋಬೇಡಿ ಅಂದ್ರೆ 1 2 3 ಎಲ್ಲ ಏನೋ ವ್ಯರ್ಥ, ಅದೇನ್ ಕೆಲ್ಸಕ್ಕೆ ಬರೋದು, ಬರೀ ಮನಿ ಮ್ಯಾನಿಫೆಸ್ಟೇಷನ್ ನೋಡೋಣ, ಆಮೇಲೆ ವರ್ಕ್ ಇದನ್ನ ಮ್ಯಾನಿಫೆಸ್ಟೇಷನ್ ನೋಡೋಣ ಅಂತ, ಅದಲ್ಲ. ಸೊ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ನಾನು ಹೇಳಿದ್ನಲ್ಲ, ಪ್ರತಿ ಏರಿಯಾ ಎಲ್ಲಾ ಇದನ್ನು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ 1ನೇ ದಿನದಿಂದ ಹಿಡಿದು ಇವತ್ತು 6ನೇದು ಪ್ಲಸ್ ಮುಂದೆ ಹೇಳ್ತೀನಿ, ಎಲ್ಲಾನು ಇಂಟರ್ ರಿಲೇಟೆಡ್ ಎಲ್ಲ. ಅದಕ್ಕೆ ನಾನು 28 ದಿನದ್ದು ಹೇಳ್ತಾ ಇರೋದು ಚಾಲೆಂಜ್. ಓಕೆ. ಸೊ ಈಗ ಮತ್ತೆ ನಾನು ಸಮ್ಮರಿ ಹೇಳ್ತೀನಿ. ನಾವೇನು ಬೆಳಿಗ್ಗೆ ಏನ್ ಸ್ಟಾರ್ಟ್ ಮಾಡ್ತೀವಿ? ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್. ಓಕೆ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಸ್ಟಾರ್ಟ್ ಮಾಡ್ತೀವಿ. 10 ಬರಿಬೇಕಾದ್ ಗೊತ್ತಲ್ಲ, ಮತ್ತೆ ರಿಪೀಟ್ ಮಾಡಲ್ಲ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾರ್ನಿಂಗ್ ಹೇಳ್ತೀನಿ, ಮಾಡ್ತೀವಿ. ಆಮೇಲೆ ಇಡೀ ದಿನ ನೀವು ಕೆಲಸ ಮಾಡೋ ದಿನ ಇದನ್ನ ನಾನು ಹೇಳಿದ್ನಲ್ಲ, ಇನ್ವಿಸಿಬಲ್ ಮ್ಯಾನೇಜರ್ ಇದಾರೆ ಅಂತ ಅನ್ಕೊಂಡ್ಬಿಟ್ಟು ನಾನು ಇದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ. ಯಾಕೆಂದ್ರೆ ನಾನು ತುಂಬಾ ಗ್ರೇಟ್ಫುಲ್ ಫೀಲ್ ಮಾಡ್ಕೋತಾ ಇದ್ದೀನಿ. ಯಾಕೆ? ಅದನ್ನ ನೀವು ಒಂದಿಷ್ಟು ನೋಟ್ ಮಾಡ್ಕೊಳ್ಳಿ. ಸೊ ಅದನ್ನ ನೋಟ್ ಮಾಡ್ಕೊಂಡು, ಸೊ ಆಮೇಲೆ ಇದೆಲ್ಲ ಆದ್ಮೇಲೆ ಮತ್ತೆ ನೀವು ಬರ್ಕೊಂಡಾದ್ಮೇಲೆ ಮತ್ತೆ ಓದಿ. ಸೊ ಅದನ್ನ ಓದ್ಬೇಕಾದ್ರೆ ನಾನು ತುಂಬಾನೇ ಮನಸ್ಸಾರೆ ಅದ್ರ ಬಗ್ಗೆ
ತುಂಬಾನೇ ಕೃತಜ್ಞತಾ ಭಾವನೆನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಲಗೋಕ್ಕಿಂತ ಮುಂಚೆ ಮ್ಯಾಜಿಕ್ ರಾಕ್ ಗೊತ್ತಲ್ಲ, ಮ್ಯಾಜಿಕ್ ರಾಕ್ ಡೈಲಿ ಮಾಡಿದ್ರೆ ಈಸಿ, ತುಂಬಾನೇ ಸಿಂಪಲ್ ಅದು. ಸೊ ಮಲಗೋಕ್ಕಿಂತ ಮುಂಚೆ ಆ ಮ್ಯಾಜಿಕ್ ರಾಕ್ ನ ಕೈಯಲ್ಲಿ ಇಟ್ಕೊಂಡು ಮುಚ್ಕೊಂಡು ಇಡೀ ದಿನ ಏನೇನಾಯ್ತು, ಒಳ್ಳೇದ್ ಏನೇನಾಯ್ತು, ಅದ್ರ ಬೆಸ್ಟ್ ಮೂಮೆಂಟ್ ಏನು, ನನಗೆ ಬೆಸ್ಟ್ ಮೂಮೆಂಟ್ ಏನಾಯ್ತು ನನ್ನ ಲೈಫಲ್ಲಿ ಇವತ್ತು, ಸೊ ಅದಕ್ಕೆ ನಾನು ತುಂಬಾನೇ ಗ್ರೇಟ್ಫುಲ್ ಆಗಿದ್ದೀನಿ, ತುಂಬಾ ಕೃತಜ್ಞತೆ ಭಾವನೆ ಇದೆ, ಐ ಫೀಲ್ ಸೋ ಗ್ರೇಟ್ಫುಲ್ ಫಾರ್ ವಾಟ್ ಹ್ಯಾಪನ್ ಟುಡೇ, ಅದೇನೇನಿದೆ ಅದನ್ನ ಇದು ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದು. ಓಕೆ, ಅದಾದ್ಮೇಲೆ ಮಲ್ಕೊಳ್ಳೋದು. ಸೊ ಇಷ್ಟು ಪ್ರಾಕ್ಟೀಸಸ್, 6 ಪ್ರಾಕ್ಟೀಸಸ್ ಹೇಳಿದೀನಿ. ನನಗೆ ತಿಳಿಸಿ ನೀವು ಯಾವ ದಿನದಲ್ಲಿದ್ದೀರಾ ಅಂತ. ಓಕೆ, ಯಾವ ಡೇನಲ್ಲಿ ಇದ್ದೀರಾ ಅಂತ ಹೇಳಿ. ಸೊ ನಾನು ನೋಡ್ತಾ ಇದ್ರೆ 3ನೇ ಪ್ರಾಕ್ಟೀಸ್ ಹೆಲ್ತ್ ಇಂದ ಜಾಸ್ತಿ ವ್ಯೂಸ್ ಸಿಕ್ಕಿಲ್ಲ. ಸೊ ಪ್ಲೀಸ್ ನನ್ನ ರಿಕ್ವೆಸ್ಟ್, ತುಂಬಾನೇ ಇಂಪಾರ್ಟೆಂಟ್, ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯ ಬಗ್ಗೆ ನಾವು ನಮ್ಮ ಹೆಲ್ತ್ ನೋಡ್ಕೊಳ್ಳಿಲ್ಲ ಅಂದ್ರೆ ಯಾರು ಕೆಲಸ ಮಾಡ್ತಾರೆ. ಅದಕ್ಕೆ ಹೆಲ್ತ್ದು ನೋಡಿ, ಖಂಡಿತ ನೋಡಿ ಅದನ್ನು. 4ನೇ ದಿನದ ಅಂತ ಅದು. ಸೊ ಹೆಲ್ತ್ದು ನೋಡಿ. ಓಕೆ, ಅದು ನೋಡಿ. ಎಲ್ಲಾ ದಿನನೂ ತುಂಬಾ ಇಂಪಾರ್ಟೆಂಟ್, ಎಲ್ಲಾ ದಿನದ್ದು ಮರಿದಲೆ ಮಾಡಿ. ಓಕೆ, ಯಾವಾಗ ಸಾಧ್ಯವೋ ಅಷ್ಟು ಟೈಮ್ ತಗೊಂಡ್ ಮಾಡಿ. ಯಾವ್ದಕ್ಕೂ ನೀವು ಎಕ್ಸ್ಟ್ರಾ ಟೈಮ್ ಇದ್ ಮಾಡ್ಕೊಳ್ಳೋದು ಬೇಡ, ಕ್ರಿಯೇಟ್ ಮಾಡೋದು ಬೇಡ. ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋದ್ರಿಂದ ನನ್ಗೆ ಅರ್ಧ ಅನ್ಕೊಳ್ಬಹುದು ನೀವು 5 ನಿಮಿಷದ 6 ನಿಮಿಷದ್ದು ಅಂತ ಹೇಳಿದ್ರು, ಇದೇ ಅರ್ಧ ಗಂಟೆದ್ ಹಾಕ್ತಾ ಇದಾರೆ ಅಂತ. ಬಟ್ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ಅದು ಕಾನ್ಸೆಪ್ಟ್ ಮತ್ತೆ ಹೇಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಅದೆಲ್ಲ ನಾನು ಎಕ್ಸಾಂಪಲ್ಸ್ ಕೊಡ್ದಲ್ಲ ನಿಮ್ಗೆ ಅರ್ಥ ಆಗಲ್ಲ. ಸುಮ್ನೆ ಹಿಂಗ್ ಮಾಡ್ರಿ ಅಂತ ಜಸ್ಟ್ ಈ ಪಾರ್ಟ್ ನಾನು ಅಷ್ಟೇ ಹೇಳ್ಬಿಟ್ರೆ ನಿಮ್ಗೆ ಅದು ಹಿಂದಿಂದ ಮುಂದೆಲ್ಲ ಹೇಳ್ಬೇಕಲ್ಲ. ಸೊ ಹಾಗಾಗಿ ನಾನು ಡೀಟೇಲ್ ಆಗಿ ಹೇಳ್ತಾ ಇರೋದ್ರಿಂದ ಇಷ್ಟು ಅಟ್ಲೀಸ್ಟ್ ಅರ್ಧ ಗಂಟೆ ಆಗ್ತಾ ಇದೆ. ಸೊ ಮತ್ತೆ ನನ್ನ ಕಡೆಯಿಂದ ತುಂಬಾ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಮಾಡಿ. ಇದು ತುಂಬಾನೇ ಸಿಂಪಲ್ ಪ್ರಾಕ್ಟೀಸಸ್, ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ನನಗೆ ಕಮೆಂಟ್ ಅಲ್ಲಿ ಹೇಳಿ, ಅದರಿಂದ ನನಗೆ ಗೊತ್ತಾಗುತ್ತೆ ಅಲ್ವಾ. ಇಲ್ಲಾಂದ್ರೆ ನನಗೆ ಗೊತ್ತೇ ಆಗೋದಿಲ್ಲ ಎಷ್ಟು ಜನ ಮಾಡ್ತಿದ್ದೀರಾ, ಹೇಗ್ ಅನ್ಸಿದೆ, ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಾ, ಖಂಡಿತ ನನಗೆ ತಿಳಿಸಿ ಅಲ್ವಾ. ಮನಿ ಬ್ಲಾಗ್ಸ್ ಬಗ್ಗೆನೂ ಹೇಳಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾನು ಫ್ರೀ ಕಾಲ್ ಕೊಡ್ತಾ ಇದ್ದೀನಿ 30 ಮಿನಿಟ್ಸ್ದು, ನಾನು ಹಾಕ್ತೀನಿ, ಡೈರೆಕ್ಟ್ ಮೆಸೇಜ್ ಮಾಡಿ. ಓಕೆ, ಹಾಗೇನೆ ನೆಕ್ಸ್ಟ್ ಇನ್ನೇನಿದೆ, ನೆಕ್ಸ್ಟ್ ನಾಳೆ ನೆಕ್ಸ್ಟ್ 6 ದಿನದ 7ನೇ ದಿನದ್ದು ಚಾಲೆಂಜ್ ಏನು ಅಂತ ಹೇಳ್ತೀನಿ. ಹಾಗೇನೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ಅವರನ್ನು. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಮತ್ತೆ ನಾಳೆ ನೋಡ್ತೀನಿ. ಹಾಗೆ ಇಲ್ಲಿ ತನಕ ನನ್ನ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಯಾರ್ಯಾರು ನನಗೆ ಕಾಮೆಂಟ್ಸ್ ಹಾಕಿದ್ರೆ ಅವ್ರಿಗೆಲ್ಲರೂ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ತುಂಬಾ ಖುಷಿ ಆಗುತ್ತೆ ನನ್ಗೆ, ಯಾರಾದ್ರೂ ಕಾಮೆಂಟ್ಸ್ ಹಾಕಿದ್ರೆ, ಲೈಕ್ ಮಾಡಿದ್ರು ಕೂಡ ತುಂಬಾ ಖುಷಿ ಆಗುತ್ತೆ. ನಾಳೆ ನೋಡ್ತೀನಿ ಮತ್ತೆ. ಸೊ ನಾಳೆ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.